ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022ಗಾಗಿ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಗಿ ಮೇಲೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸೋಷಲೈಸೇಷನ್ ಪ್ರೋಸೆಸನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ. ಸೊ ಈ ಒಂದು ಸೋಷಲೈಸೇಷನ್ ಪ್ರೋಸೆಸ್ ಮೇಲೆ ನಾವು ಎಮ್ ಸಿ ಕ್ಯೂಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಫ್ರೆಂಡ್ಸ್, ನೀವೇನಾದರೂ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022ಗಾಗಿ ಪ್ರಿಪರೇಷನನ್ನು ನಡೆಸಿದರೆ ನಾವು ಇಲ್ಲಿ ಪೇಪರ್ 1 ಮತ್ತು ಪೇಪರ್ 2ಗಾಗಿ ಕ್ರ್ಯಾಶ್ ಕೋರ್ಸನ್ನು ಕೂಡ ಆರಂಭ ಮಾಡಿದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಸಿಲೆಬಸ್ ಮೇಲೆ 10 ಮಾಕ್ ಟೆಸ್ಟ್ಗಳು ಸಿಗ್ತಾ ಇವೆ. ಈ 10 ಮಾಕ್ ಟೆಸ್ಟ್ಗಳನ್ನು ನೀವು ಅಟೆಂಡ್ ಮಾಡಿದ ನಂತರ ನಿಮಗೆ ನಿಮ್ಮ ಸ್ಕೋರ್ ಆಗಿರ್ಬೋದು, ಸರಿಯಾದ ಉತ್ತರಗಳಾಗಿರ್ಬೋದು, ತಪ್ಪು ಉತ್ತರಗಳಾಗಿರ್ಬೋದು, ಎಲ್ಲವೂ ಇನ್ಫಾರ್ಮೇಷನ್ ನಿಮಗೆ ಸಿಗ್ತಾ ಇದೆ. ಸೊ ಇದ್ರ ಜೊತೆಗೆ 10 ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಆದ ನಂತರ ಈ 10 ಮಾಕ್ ಟೆಸ್ಟ್ಗಳ ಸೊಲ್ಯೂಷನ್ PDF ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಇದಲ್ಲದೆ ನಾವು ಮಾಡುವ ಎಲ್ಲ MCQ ವಿಡಿಯೋ ಲೆಕ್ಚರ್ಸ್ಗಳು ಮತ್ತು ಅವುಗಳ PDF ಕೂಡ ನಿಮಗೆ ಲಭ್ಯವಾಗ್ತಾ ಇದೆ. ಸೊ ಇದ್ರ ಜೊತೆಗೆ ನಾವು ಕಂಪ್ಲೀಟ್ ಸಿಲೆಬಸ್ ಮೇಲೆ ಶಾರ್ಟ್ ನೋಟ್ಸನ್ನು ಕೂಡ ನೀಡ್ತಾ ಇದ್ದೀವಿ. ಸೊ ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಕೇವಲ 999 ರುಪೀಸ್ನಲ್ಲಿ ಸಿಗ್ತಾ ಇದೆ. ಸೊ ನೀವು ಜಾಯ್ನ್ ಆಗಲು ಈ ನಂಬರ್ಗೆ ವಾಟ್ಸಪ್ ಮೆಸೇಜನ್ನು ಕಳಿಸ್ಬೋದು ಅಥವಾ ಈ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು. So let us move to the questions. Here the first question is, hindrance in socialization is caused by option A religion, option B equality, option C politics, ಆಪ್ಷನ್ ಡಿ ಪ್ರಿಜುಡೈಸಸ್. ಸೊ ಸಾಮಾಜೀಕರಣದಲ್ಲಿ ಯಾವ ಒಂದು ಅಂಶದಿಂದ ಅಡಚಣೆ ಉಂಟಾಗ್ತಾ ಇದೆ? ಇಲ್ಲಿ ಆಪ್ಷನ್ ಎ ಧರ್ಮ, ಆಪ್ಷನ್ ಬಿ ಸಮಾನತೆ, ಆಪ್ಷನ್ ಸಿ ರಾಜಕೀಯ, ಆಪ್ಷನ್ ಡಿ ಪೂರ್ವಾಗ್ರಹಗಳು. So here the right answer for this question is option D, prejudices. So hindrance in socialization is caused by prejudices. So ಈ ಪೂರ್ವಾಗ್ರಹಗಳ ಕಾರಣದಿಂದಾಗಿ ಏನಾಗ್ತಾ ಇದೆ, ಈ ಸಾಮಾಜೀಕರಣದಲ್ಲಿ ಅಡಚಣೆ ಉಂಟಾಗ್ತಾ ಇದೆ. So here socialization means it is the process through which communities transact or educate their members about the norms and values of the society. ಸೊ ಇಲ್ಲಿ ಸೋಷಲೈಸೇಷನ್ ಸಾಮಾಜೀಕರಣ ಅಂತಂತಂದರೆ ಯಾವ ರೀತಿಯಾಗಿ ಸಮಾಜದಲ್ಲಿ ಜನರು ಒಬ್ರಿಗೊಬ್ಬರು ಸಂವಹನವನ್ನು ಮಾಡ್ತಾ ಇದ್ದಾರೆ, ಈ ಸಮಾಜದ ರೂಲ್ಸ್ ವ್ಯಾಲ್ಯೂಸ್ಗಳನ್ನು ಮೌಲ್ಯಗಳನ್ನು ತಿಳಿಸ್ತಾ ಇದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ನಾವು ಏನಂತ ಇದ್ದೀವಿ, ಸಾಮಾಜೀಕರಣ. ಸೊ ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ಕೆಲವು ಹಿಂಡ್ರನ್ಸ್ಗಳನ್ನು ನೋಡಿದರೆ, ಸಾಮಾಜೀಕರಣದ ಅಡಚಣೆಗಳನ್ನು ನೋಡಿದರೆ, ಫಸ್ಟ್ ಒನ್ ಇಸ್ ಪ್ರಿಜುಡೈಸ್. ಇಟ್ ರೆಫರ್ಸ್ ಟು ನೆಗೆಟಿವ್ ಆ್ಯಟಿಟ್ಯೂಡ್ ಆರ್ ಅನ್ರೀಸನೇಬಲ್ ಒಪಿನಿಯನ್ ಫಾರ್ ಎ ಸ್ಪೆಸಿಫಿಕ್ ಗ್ರೂಪ್ ಆಫ್ ಪೀಪಲ್ ಈಸ್ ನೋನ್ ಆಸ್ ದಿ ಪ್ರಿಜುಡೈಸ್. ಪ್ರಿಜುಡೈಸ್ ಅಂತಂದರೆ ಪೂರ್ವಾಗ್ರಹ ಅಂತಂತಂದರೆ ಕೆಲವು ವ್ಯಕ್ತಿಗಳು ಯಾವುದೇ ಬೇರೆ ವ್ಯಕ್ತಿಯ ಬಗ್ಗೆ ಅಥವಾ ಬೇರೆ ಜನರ ಗುಂಪಿನ ಬಗ್ಗೆ ಕೆಲವು ಋಣಾತ್ಮಕ ಅಭಿಪ್ರಾಯಗಳನ್ನ ಹೊಂದಿರ್ತಾರೆ. ಸೊ ಇದಕ್ಕೆ ನಾವು ಏನಂತ ಇದ್ದೀವಿ, ಪೂರ್ವಾಗ್ರಹ, ಪ್ರಿಜುಡೈಸ್. ಸೊ ಇದು ಸಾಮಾಜೀಕರಣದಲ್ಲಿ ಒಂದು ಅಡಚಣೆಯಾಗಿದೆ. ಸೊ ಯಾವುದೇ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿಯ ಬಗ್ಗೆ ಅಥವಾ ಬೇರೆ ಜನರ ಗುಂಪಿನ ಬಗ್ಗೆ ಒಂದು ಋಣಾತ್ಮಕ ಭಾವನೆಗಳನ್ನು ಹೊಂದಿದ್ದರೆ, ಋಣಾತ್ಮಕ ಅಂಶಗಳನ್ನು ಹೊಂದಿದ್ದರೆ, ಸೊ ಅದು ಏನಾಗುತ್ತೆ, ಸಾಮಾಜೀಕರಣದಲ್ಲಿ ಅಡಚಣೆಯನ್ನು ಉಂಟು ಮಾಡ್ತಾ ಇದೆ. So second one is, it is a preconceived opinion that is not based on concrete experience or reality, but this prejudice, it is not based on reality. So ಇದು ಈ ಒಂದು ಪೂರ್ವಾಗ್ರಹಗಳು ಕಂಪ್ಲೀಟ್ ಆಗಿ ರಿಯಾಲಿಟಿ ಮೇಲೆ ಬೇಸ್ ಆಗಿರಲ್ಲ. So the already held negative attitudes can't let the individual understand the societal norms, values and beliefs. So already ಈಗ ಜನರು ಯಾವುದೇ ಜನರ ಬಗ್ಗೆ ಅಥವಾ ಗುಂಪಿನ ಬಗ್ಗೆ ಕೆಲವು ನೆಗೆಟಿವ್ ಅಭಿಪ್ರಾಯಗಳನ್ನ ಹೊಂದಿದ್ರೆ, ಸೊ ಇದು ನಮಗೆ ಸಮಾಜದ ಮೌಲ್ಯಗಳನ್ನು ತಿಳಿದುಕೊಳ್ಳಲು ಅಡಚಣೆಯನ್ನು ಉಂಟು ಮಾಡ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, a negative attitude against someone just because of gender, race, ರಿಲಿಜನ್ ಆರ್ ಬಿಲೀಫ್. ಸೊ ಹಲವಾರು ಬಾರಿ ಜನರು ಯಾವುದೇ ಬೇರೆ ಒಂದು ಧರ್ಮದ ಜನರ ಬಗ್ಗೆ, ಬೇರೆ ಒಂದು ಲಿಂಗದ ಬಗ್ಗೆ ಸೊ ಋಣಾತ್ಮಕ ಅಭಿಪ್ರಾಯಗಳನ್ನು ಹೊಂದಿರ್ತಾರೆ. ಸೊ ಇದು ಒಂದು ಸಾಮಾಜೀಕರಣದಲ್ಲಿ ಅಡಚಣೆಯಾಗಿದೆ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶನ್ ನಂಬರ್ 2. ಹಿಯರ್ ಪಿಯರ್ ಗ್ರೂಪ್ಸ್ ಆರ್ ಏಜೆಂಟ್ ಆಫ್ ಆಪ್ಷನ್ ಎ ಸೆಕೆಂಡರಿ ಸೋಷಲೈಸೇಷನ್, ಆಪ್ಷನ್ ಬಿ ಆಂಟಿಸಿಪೇಟರಿ ಸೋಷಲೈಸೇಷನ್, ಆಪ್ಷನ್ ಸಿ ಪ್ರೈಮರಿ ಸೋಷಿಯಲೈಸೇಷನ್, ಆಪ್ಷನ್ ಡಿ ಡೆವಲಪ್ಮೆಂಟಲ್ ಸೋಷಿಯಲೈಸೇಷನ್. ಎಸ್, ಪಿಯರ್ ಗ್ರೂಪ್ಸ್ ಆರ್ ದ ಏಜೆಂಟ್ ಆಫ್. ಸೊ ಇಲ್ಲಿ ಪಿಯರ್ ಗುಂಪುಗಳು ಡ್ಯಾಶ್ನ ಏಜೆಂಟ್ಗಳಾಗಿವೆ. ದ್ವಿತೀಯ ಸಾಮಾಜೀಕರಣ, ನಿರೀಕ್ಷಿತ ಸಾಮಾಜೀಕರಣ,
ಪ್ರಾಥಮಿಕ ಸಾಮಾಜೀಕರಣ ಮತ್ತು ಆಪ್ಷನ್ ಡಿ ಅಭಿವೃದ್ಧಿಯ ಸಾಮಾಜೀಕರಣ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಸೆಕೆಂಡರಿ ಸೋಷಿಯಲೈಜೇಷನ್. ಪಿಯರ್ ಗ್ರೂಪ್ಸ್ ದೀಸ್ ಆರ್ ದಿ ಏಜೆಂಟ್ಸ್ ಆಫ್ ಸೆಕೆಂಡರಿ ಸೋಷಿಯಲೈಜೇಷನ್. ಈ ಪಿಯರ್ ಗುಂಪುಗಳು ದ್ವಿತೀಯ ಸಾಮಾಜೀಕರಣಕ್ಕೆ ಉದಾಹರಣೆಗಳಾಗಿವೆ. Yes, socialization means, as we all know, it is a process of internalizing the norms, culture, values, customs of the society to be socially acceptable. ಸೊ ಇಲ್ಲಿ ಸಾಮಾಜೀಕರಣ ಅಂತಂದರೆ ಸಮಾಜದ ಮೌಲ್ಯಗಳು, ಸಮಾಜದ ಸಂಸ್ಕೃತಿ, ಸಮಾಜದ ಕಸ್ಟಮ್ಸ್ಗಳು ಇವನ್ನೆಲ್ಲ ಸಮಾಜವು ಒಪ್ಪಿಕೊಳ್ಳುವುದಾಗಿದೆ. And peer groups, these are the agents of secondary socialization which takes place throughout one's life. ಸೊ ಅಂತಂದರೆ ಇಲ್ಲಿ ಈ ಪಿಯರ್ ಗುಂಪುಗಳು ಏನಾಗಿವೆ, ಇವು ದ್ವಿತೀಯ ಸಾಮಾಜೀಕರಣಕ್ಕೆ ಉದಾಹರಣೆಗಳಾಗಿವೆ. Peer groups help children to be socialized by making them learn to behave in a way that is socially acceptable with each peers. ಅಂತಂದರೆ ಈ ಪಿಯರ್ ಗ್ರೂಪುಗಳು ಈ ಮಕ್ಕಳ ಅವರದೇ ವಯಸ್ಸಿನ ಗುಂಪುಗಳು, ವಯಸ್ಸಿನ ಮಕ್ಕಳ ಗುಂಪುಗಳು ಏನು ಮಾಡ್ತಾಯಿವೆ, ಮಕ್ಕಳಿಗೆ ಸಮಾಜದಲ್ಲಿ ಯಾವ ರೀತಿ ವರ್ತನೆಯನ್ನು ಮಾಡಬೇಕು ಎಂಬುದನ್ನು ಕಲಿಸಿಕೊಡ್ತಾ ಇವೆ. At the age children learn appropriate social attitudes such as how to like and enjoy social life and group activities. ಸೊ ಈ ಒಂದು ವಿಧಾನದಲ್ಲಿ ಮಕ್ಕಳು ಈ ಒಂದು ವಯಸ್ಸಿನಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ತಮ್ಮ ಪಿಯರ್ ಗುಂಪುಗಳೊಂದಿಗೆ ಉತ್ತಮವಾದ ಸಾಮಾಜಿಕ ವರ್ತನೆಯನ್ನು ಕಲಿತ್ಕೊಳ್ತಾ ಇದ್ದಾರೆ. ಸೊ ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ಯಾವ ರೀತಿ ಎಂಜಾಯ್ ಮಾಡಬೇಕು ಎಂಬುದನ್ನು ಕಲಿತಾ ಇದ್ದಾರೆ. ಜೊತೆಗೆ ಗುಂಪು ಚಟುವಟಿಕೆಗಳನ್ನು ಇಲ್ಲಿ ಕಲಿತ್ಕೊಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 3. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಮೇಜರ್ ಸೋಷಲೈಜೇಷನ್ ಏಜೆನ್ಸೀಸ್? First one community, second one family, third one same group, fourth one formal educational institution. 4 options are given here. ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಸಾಮಾಜೀಕರಣದ ಏಜೆನ್ಸಿಗಳಾಗಿವೆ? ಆಪ್ಷನ್ ಎ ಸಮುದಾಯ, ಆಪ್ಷನ್ ಬಿ ಕುಟುಂಬ, ಸೆಕೆಂಡ್ ಒನ್ ಕುಟುಂಬ, ಥರ್ಡ್ ಒನ್ ಗುಂಪು, ಫೋರ್ತ್ ಒನ್ ಔಪಚಾರಿಕ ಶಿಕ್ಷಣ ಸಂಸ್ಥೆ. ಇವುಗಳಲ್ಲಿ ಯಾವುವು ಸಾಮಾಜೀಕರಣದ ಏಜೆನ್ಸಿಗಳು? So which are the agencies of socialization? So if you go through the options, you will come to know all are agencies of socialization. So community, it is also agent of the socialization. Family, group, then formal educational institutions. Yes, at all these the socialization is going to take place. So ಈ ಒಂದು ಸಾಮಾಜೀಕರಣವು ಸಮುದಾಯದಲ್ಲಿ ಸಾಮಾಜೀಕರಣವನ್ನು ನೋಡ್ತೀವಿ, ಕುಟುಂಬದಲ್ಲಿಯೂ ಕೂಡ ಸಾಮಾಜೀಕರಣವನ್ನು ನೋಡ್ತೀವಿ, ಗುಂಪುಗಳಲ್ಲಿ, ಔಪಚಾರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ಸಾಮಾಜೀಕರಣವನ್ನು ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಏನಾಗಿದೆ, ಸರಿಯಾಗಿದೆ. 1, 2, 3 and 4 ಆಲ್ ಆರ್ ಕರೆಕ್ಟ್ ಹಿಯರ್. Yes, next, socialization may be defined more comprehensively as a lifelong process of inculcation whereby an individual learns principles, values, symbols of the social system in which participates and expression of those values and norms in the roles of enact. ಸೊ ಇಲ್ಲಿ ಸಾಮಾಜೀಕರಣ ಅಂತಂದರೆ ಇದು ಒಂದು ಲೈಫ್ ಲಾಂಗ್ ಪ್ರೋಸೆಸ್ ಆಗಿದೆ, ಜೀವನದುದ್ದಕ್ಕೂ ನಡೆಯುವ ಒಂದು ಪ್ರಕ್ರಿಯೆಯಾಗಿದೆ. ಇಲ್ಲಿ ವ್ಯಕ್ತಿಗಳು ಸಮಾಜದಲ್ಲಿನ ಮೌಲ್ಯಗಳನ್ನು, ಪ್ರಿನ್ಸಿಪಲ್ಗಳನ್ನು, ನೀತಿಗಳನ್ನು, ನಿಯಮಗಳನ್ನು ಇವುಗಳನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ, ಒಪ್ಕೊಳ್ತಾ ಇದ್ದಾರೆ, ಕಲಿತ್ಕೊಳ್ತಾ ಇದ್ದಾರೆ. ಸೊ ದೇರ್ ಆರ್ ವೇರಿಯಸ್ ಏಜೆನ್ಸೀಸ್ ಆರ್ ದೇರ್. ಸೊ ಇಲ್ಲಿ ಏಜೆನ್ಸಿ ಆಫ್ ಸೋಷಲೈಜೇಷನನ್ನು 3 ಕೆಟಗರಿಗಳಲ್ಲಿ ವಿಂಗಡಣೆಯನ್ನು ಮಾಡಿದ್ದಾರೆ. ಫಸ್ಟ್ ಒನ್ ಈಸ್ ಮೈಕ್ರೋ ಲೆವೆಲ್ ಸೋಷಲೈಜೇಷನ್. So this micro level socialization, it is going to deal with the role played by family, peer groups and also micro level socialization, it is going to deal with the family, peer groups and neighborhood. ಸೊ ಇಲ್ಲಿ ಮೈಕ್ರೋ ಲೆವೆಲ್ ಸೋಷಲೈಜೇಷನ್ ಅಂತಂದರೆ ಕುಟುಂಬ, ಪಿಯರ್ ಗ್ರೂಪ್ ಅಂದರೆ ಅದೇ ವಯಸ್ಸಿನ ಮಕ್ಕಳ ಒಂದು ಗುಂಪು ಮತ್ತು ಅಕ್ಕಪಕ್ಕದವರು, ಇವು ಮೈಕ್ರೋ ಲೆವೆಲ್ ಸೋಷಲೈಜೇಷನ್ನ ಏಜೆಂಟ್ಸ್ಗಳಾಗಿವೆ. ಸೊ ಇಲ್ಲಿ ಚಿಕ್ಕ ಚಿಕ್ಕ ಗುಂಪುಗಳಲ್ಲಿ ಸಾಮಾಜೀಕರಣವಾಗ್ತಾ ಇದೆ. ಸೊ ಡಿಸ್ಕಷನ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ಸ್ಮಾಲ್ ಗ್ರೂಪ್ಸ್. And this level is vital because face to face intense and intimate interaction forms. ಸೊ ಈ ಒಂದು ಕುಟುಂಬದಲ್ಲಿ ಆಗಿರ್ಬೋದು, ಪಿಯರ್ ಗುಂಪುಗಳಲ್ಲಿ ಆಗಿರ್ಬೋದು, ನೆರೆಹೊರೆಯವರ ಜೊತೆ ಆಗಿರ್ಬೋದು, ಇಲ್ಲಿ ಏನಾಗ್ತಾ ಇದೆ, ಫೇಸ್ ಟು ಫೇಸ್ ನೇರ ಸಂವಹನ ಆಗ್ತಾ ಇದೆ.
ಸೊ ಇಟ್ ಟೇಕ್ಸ್ ಪ್ಲೇಸ್ ಇನ್ ದ ಇನಿಷಿಯಲ್ ಇಯರ್ಸ್ ಆಫ್ ಎನ್ ಇಂಡಿವಿಜುವಲ್. ಸೊ ಆ ಮಗುವಿನ ಜನ್ಮದ ಆರಂಭಿಕ ಹಂತದಲ್ಲಿ ಈ ಒಂದು ಮೈಕ್ರೋ ಲೆವೆಲ್ ಸೋಷಲೈಸೇಷನ್ ಆರಂಭವಾಗ್ತಾ ಇದೆ. ಅರ್ಲಿ ಸೋಷಲೈಸೇಷನ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಫ್ಯಾಮಿಲಿ. ಸೊ ಆರಂಭದಲ್ಲಿ ಈ ಸಾಮಾಜೀಕರಣ ಕುಟುಂಬದಿಂದಲೇ ಆರಂಭಗೊಳ್ತಾ ಇದೆ. So many good habits are consciously taught to the child, but many others are picked up by the child by observing his parents. ಸೊ ಹಲವಾರು ತಂದೆ ತಾಯಿಗಳು ಮಕ್ಕಳಲ್ಲಿ ಉತ್ತಮವಾದ ವರ್ತನೆಯನ್ನು ಬೆಳೆಸ್ತಾ ಇದ್ದಾರೆ, ಆದರೆ ಹೆಚ್ಚಿನ ಸಮಯದಲ್ಲಿ ಮಕ್ಕಳು ಅವರ ತಂದೆ ತಾಯಿಗಳಿಂದ ನೋಡಿ ಕಲಿತ್ಕೊಳ್ತಾ ಇದ್ದಾರೆ. ದೆನ್ ದ ಸೆಕೆಂಡ್ ಲೆವೆಲ್ is meso level socialization. So here it deals with schools, educational institutions, political groups, religion and social class. So ಈ ಮೆಸೋ ಲೆವೆಲ್ ಸೋಷಲೈಸೇಷನ್ ಏನಿದೆ, ಇದು ಮೆಸೋ ಲೆವೆಲ್ ಸಾಮಾಜೀಕರಣದಲ್ಲಿ ಸ್ಕೂಲ್ಸ್ಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ರಾಜಕೀಯ ಗುಂಪುಗಳಾಗಿರ್ಬೋದು, ಧಾರ್ಮಿಕ ಸಂಘಟನೆಗಳಾಗಿರ್ಬೋದು, ಸಾಮಾಜಿಕ ತರಗತಿಗಳಾಗಿರ್ಬೋದು, ಎಲ್ಲವೂ ಕೂಡ ಮೆಸೋ ಲೆವೆಲ್ ಸೋಷಲೈಸೇಷನ್ನ ಏಜೆಂಟ್ಗಳಾಗಿವೆ. So these organizations and institutions may not be as big as the global unit, but beyond the personal experiences encountered in everyday life. ಸೊ ಈ ಎಲ್ಲ ಏಜೆಂಟ್ಗಳಿಂದನೂ ಕೂಡ ಮಕ್ಕಳು ಹೆಚ್ಚಿನ ಒಂದು ಸಾಮಾಜೀಕರಣಕ್ಕೆ ಒಳಗಾಗ್ತಾ ಇದ್ದಾರೆ, ಹೆಚ್ಚಿನ ಜ್ಞಾನವನ್ನು ಪಡಿತಾ ಇದ್ದಾರೆ, ಸಮಾಜದೊಂದಿಗೆ ವರ್ತಿಸ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ಮ್ಯಾಕ್ರೋ ಲೆವೆಲ್ ಸೋಷಿಯಲೈಸೇಷನ್. So it comprises larger units like the global community, electronic media, social networking, national and international units. ಸೊ ಈ ಒಂದು ಮ್ಯಾಕ್ರೋ ಲೆವೆಲ್ ಸೋಷಲೈಸೇಷನ್ನಲ್ಲಿ ಗ್ಲೋಬಲ್ ಕಮ್ಯುನಿಟಿಗಳಾಗಿರ್ಬೋದು, ಜಾಗತಿಕ ಸಂಘಟನೆಗಳಾಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಈ ಒಂದು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ಅದೇ ರೀತಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಂಘಟನೆಗಳಾಗಿರ್ಬೋದು, ಇವೆಲ್ಲ ಮ್ಯಾಕ್ರೋ ಲೆವೆಲ್ ಸೋಷಲೈಸೇಷನ್ನಲ್ಲಿ ಬರ್ತಾ ಇವೆ. ಸೊ ಲೆಟ್ ಅಸ್ ಮೂವ್ ಟು ದಿ ಕ್ವೆಶ್ಚನ್ ನಂಬರ್ 4. ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಆ್ಯಕ್ಚುಲಿ ಬಿಗಿನ್ಸ್. ಆಪ್ಷನ್ ಎ ಇನ್ ಅರ್ಲಿ ಸ್ಕೂಲ್ ಸ್ಟೇಜ್, ಆಪ್ಷನ್ ಬಿ ಇನ್ ಇನ್ಫ್ಯಾನ್ಸಿ, ಆಪ್ಷನ್ ಸಿ ಇನ್ ಅರ್ಲಿ ಚೈಲ್ಡ್ಹುಡ್, ಆಪ್ಷನ್ ಡಿ ಇನ್ ಲೇಟರ್ ಚೈಲ್ಡ್ಹುಡ್. ಮಗುವಿನ ಸಾಮಾಜಿಕ ಬೆಳವಣಿಗೆಯು ವಾಸ್ತವವಾಗಿ ಡ್ಯಾಶ್ ಹಂತದಲ್ಲಿ ಆರಂಭವಾಗ್ತಾ ಇದೆ. ಆಪ್ಷನ್ ಎ ಆರಂಭಿಕ ಶಾಲಾ ಹಂತದಲ್ಲಿ, ಆಪ್ಷನ್ ಬಿ ಶೈಶವಾವಸ್ಥೆಯಲ್ಲಿ, ಆಪ್ಷನ್ ಸಿ ಬಾಲ್ಯದಲ್ಲಿ, ಆಪ್ಷನ್ ಡಿ ನಂತರದ ಬಾಲ್ಯದಲ್ಲಿ. ಸೊ ಯಾವ ಒಂದು ಹಂತದಲ್ಲಿ ಮಗುವಿನ ಸಾಮಾಜಿಕ ಬೆಳವಣಿಗೆಯು ಆರಂಭವಾಗ್ತಾ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇನ್ ಅರ್ಲಿ ಚೈಲ್ಡ್ಹುಡ್, ಬಾಲ್ಯಾವಸ್ಥೆಯಲ್ಲಿ. ಸೊ ಇನ್ ಅರ್ಲಿ ಚೈಲ್ಡ್ಹುಡ್ ಸೋಷಿಯಲ್ ಡೆವಲಪ್ಮೆಂಟ್ ಈಸ್ ಗೋಯಿಂಗ್ ಟು ಬಿಗಿನ್. ಈ ಮಗುವಿನ ಬಾಲ್ಯ ವಯಸ್ಸಿನಲ್ಲಿ ಏನಾಗ್ತಾ ಇದೆ, ಈ ಸಾಮಾಜಿಕ ಬೆಳವಣಿಗೆ ಆರಂಭವಾಗ್ತಾ ಇದೆ. ಸೊ ಸೋಷಿಯಲ್ ಡೆವಲಪ್ಮೆಂಟ್ ಇನ್ ಅರ್ಲಿ ಚೈಲ್ಡ್ಹುಡ್. ಸೊ ಅಟ್ ದಿಸ್ ಮೋಸ್ಟ್ ಚಿಲ್ಡ್ರನ್ ಟೈಪಿಕಲಿ ಬಿಗಿನ್ ಟು ಡೆವಲಪ್ ಫ್ರೆಂಡ್ಶಿಪ್ ವಿತ್ ಅದರ್ ಕಿಡ್ಸ್. ಸೊ ಈ ಒಂದು ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಇತರ ಮಕ್ಕಳೊಂದಿಗೆ ಸ್ನೇಹವನ್ನು ಬೆಳೆಸ್ತಾ ಇದ್ದಾರೆ. ಕಂಪೇರ್ ದೆಮ್ಸೆಲ್ವ್ ಟು ದ ಅದರ್ ಚಿಲ್ಡ್ರನ್ ಆ್ಯಂಡ್ ಅಡಲ್ಟ್ಸ್. ಸೊ ಇಲ್ಲಿ ಮಕ್ಕಳು ಇನ್ನಿತರ ಮಕ್ಕಳೊಂದಿಗೆ ಏನು ಮಾಡ್ತಾ ಇದ್ದಾರೆ, ತಮ್ಮನ್ನು ತಾವು ಹೋಲಿಕೆ ಮಾಡಿಕೊಳ್ತಾ ಇದ್ದಾರೆ. ಅಂಡರ್ಸ್ಟ್ಯಾಂಡ್ ಅದರ್ ಪೀಪಲ್ಸ್ ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್. ಅದೇ ರೀತಿ ಈ ಒಂದು ಹಂತದಲ್ಲಿ ಮಕ್ಕಳು ಬೇರೆ ಮಕ್ಕಳ ಯೋಚನೆಗಳನ್ನು ಮತ್ತು ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಇನಿಷಿಯೇಟ್ ಆರ್ ಜಾಯಿನ್ ಇನ್ ಪ್ಲೇ ವಿತ್ ಅದರ್ ಚಿಲ್ಡ್ರನ್ ಆ್ಯಂಡ್ ಮೇಕಪ್ ಗೇಮ್ಸ್. ಮಕ್ಕಳು ಬೇರೆ ಮಕ್ಕಳೊಂದಿಗೆ ಕೂಡಿ ಆಟಗಳನ್ನು ಆಡ್ತಾ ಇದ್ದಾರೆ. ಶೋ ಆ್ಯನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ರೈಟ್ ಆರ್ ರಾಂಗ್. ಸೊ ಯಾವುದು ತಪ್ಪು ಮತ್ತು ಯಾವುದು ಸರಿ ಎಂಬುದರ ಜ್ಞಾನವನ್ನು ಪಡಿತಾ ಇದ್ದಾರೆ. ಲಿಸನ್ ವೈಲ್ ಅದರ್ಸ್ ಆರ್ ಸ್ಪೀಕಿಂಗ್. ಬೇರೆಯವರು ಮಾತನಾಡಬೇಕಾದ್ರೆ ಅದನ್ನು ಸರಿಯಾಗಿ ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಬಾಲ್ಯಾವಸ್ಥೆಯಾಗಿದೆ. ಸೊ ಈ ಬಾಲ್ಯಾವಸ್ಥೆಯಲ್ಲಿ ಎಲ್ಲ ಸಾಮಾಜಿಕ ಬೆಳವಣಿಗೆ ಕಂಡು ಬರ್ತಾ ಇವೆ. So question number 5, what do you mean by secondary socialization? Option A, it refers to the growing child who learn very important lesson in social conduct from his peers. Option B, it refers to the process of discarding former behavior patterns and accepting new ones as a part of transition in one's life. Option C, it refers to socialization of the infant in the primary or earliest years of his life. Option D, it refers to the process by which men learn the culture of a group with the anticipation of joining the group. ಸೊ ಈ ದ್ವಿತೀಯ ಸಾಮಾಜೀಕರಣದ ಅರ್ಥವೇನು?
ಆಪ್ಷನ್ ಏನು ಹೇಳ್ತಾ ಇದೆ, ಇದು ತನ್ನ ಗೆಳೆಯರಿಂದ ಸಾಮಾಜಿಕ ನಡವಳಿಕೆಯಲ್ಲಿ ಬಹುಮುಖ್ಯವಾದ ಪಾಠವನ್ನು ಕಲಿಯುವ ಬೆಳೆಯುತ್ತಿರುವ ಮಗುವನ್ನು ಸೂಚಿಸ್ತಾ ಇದೆ. ಆಪ್ಷನ್ ಬಿ, ಇದು ಹಿಂದಿನ ನಡವಳಿಕೆಯ ಮಾದರಿಗಳನ್ನು ತಿರಸ್ಕರಿಸುವ ಪ್ರಕ್ರಿಯೆಯನ್ನು ಸೂಚಿಸ್ತಾ ಇದೆ ಮತ್ತು ಒಬ್ಬರ ಜೀವನದಲ್ಲಿ ಪರಿವರ್ತನೆಯ ಭಾಗವಾಗಿ ಹೊಸದನ್ನು ಸ್ವೀಕರಿಸ್ತಾ ಇದೆ. ಆಪ್ಷನ್ ಸಿ, ಇದು ತನ್ನ ಜೀವನದ ಪ್ರಾಥಮಿಕ ಅಥವಾ ಆರಂಭಿಕ ವರ್ಷಗಳಲ್ಲಿ ಶಿಶುವಿನ ಸಾಮಾಜೀಕರಣವನ್ನು ಸೂಚಿಸುತ್ತಿದೆ. ಆಪ್ಷನ್ ಡಿ, ಗುಂಪು ಸೇರುವ ನಿರೀಕ್ಷೆಯೊಂದಿಗೆ ಪುರುಷರು ಗುಂಪಿನ ಸಂಸ್ಕೃತಿಯನ್ನು ಕಲಿಯುವ ಪ್ರಕ್ರಿಯೆಯನ್ನು ಇದು ಸೂಚಿಸುತ್ತಿದೆ. ಸೊ ಇಲ್ಲಿ ಸರಿಯಾದ ಉತ್ತರ ಏನಾಗಿದೆ, ಆಪ್ಷನ್ ಎ. ಸೊ ಸೆಕೆಂಡರಿ ಸೋಷಿಯಲೈಸೇಷನ್ ಮೀನ್ಸ್ it refers to the growing child who learns very important lesson in social conduct. So in here secondary socialization means children are going to learn, they are going to modify their behavior by observing their peers, by observing their friends. So here they are going to learn in social conduct. So from society they are going to learn here. So it is known as the secondary socialization. So primary socialization means they are going to learn from their family members. ಸೊ ದ್ವಿತೀಯ ಸಾಮಾಜೀಕರಣ ಅಂತಂದರೆ ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸಾಮಾನ್ಯವಾಗಿ ಸಮಾಜವನ್ನು ನೋಡಿ ಉತ್ತಮ ಗುಣಗಳನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ತಮ್ಮ ಗೆಳೆಯರ ನಡವಳಿಕೆಯನ್ನು ನೋಡಿ ತಾವು ಕೂಡ ಒಳ್ಳೆಯ ನಡವಳಿಕೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಸೊ ಇದು ಏನಾಗಿದೆ, ದ್ವಿತೀಯ ಸಾಮಾಜೀಕರಣ ಆಗಿದೆ. So socialization, it is a process of internalizing the norms, culture, values and customs of the society to be socially acceptable. So socialization means here children are going to inculcate the norms, culture, values, behavior, customs of the society which are socially acceptable. ಯಾವ ವರ್ತನೆಗಳನ್ನು, ಮೌಲ್ಯಗಳನ್ನು, ಸಂಪ್ರದಾಯಗಳನ್ನು ನಮ್ಮ ಸಮಾಜ ಒಪ್ಕೋತಾ ಇದೆ ಅಂಥ ವರ್ತನೆಗಳನ್ನು ಮಕ್ಕಳು ರೂಢಿಸಿಕೊಳ್ಳುವುದಕ್ಕೆ ನಾವು ಏನಂತ ಇದ್ದೀವಿ, ಸಾಮಾಜೀಕರಣ. ಸೊ ಇಲ್ಲಿ ದ್ವಿತೀಯ ಸಾಮಾಜೀಕರಣಕ್ಕೆ ಬಂದಾಗ, ಸೊ ಸೆಕೆಂಡರಿ ಸೋಷಲೈಸೇಷನ್ ಇಟ್ ಈಸ್ ಅ ಟೈಪ್ ಆಫ್ ಸೋಷಲೈಸೇಷನ್ ವಿಚ್ ರೆಫರ್ಸ್ ಟು ದಿ ಗ್ರೋವಿಂಗ್ ಚೈಲ್ಡ್ ಹೂ ಲರ್ನ್ಸ್ ಇಂಪಾರ್ಟೆಂಟ್ ಲೆಸನ್ ಇನ್ ಸೋಷಿಯಲ್ ಕಂಡಕ್ಟ್ ಸೊ ವಿತ್ ಫ್ರಾಮ್ ಹೀಸ್ ಪಿಯರ್ಸ್. ಸೊ ಈ ದ್ವಿತೀಯ ಸಾಮಾಜೀಕರಣದಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ತಮ್ಮ ಫ್ರೆಂಡ್ಸ್ಗಳಿಂದ, ಪಿಯರ್ ಗುಂಪುಗಳಿಂದ ಸೊ ಈ ಒಂದು ವರ್ತನೆಗಳನ್ನು ಕಲಿತ್ಕೊಳ್ತಾ ಇದ್ದಾರೆ. ಪಿಯರ್ ಗ್ರೂಪ್ಸ್ ಆರ್ ದ ಏಜೆಂಟ್ಸ್ ಆಫ್ ಸೆಕೆಂಡರಿ ಸೋಷಲೈಸೇಷನ್. ಸೊ ಎಲ್ಲ ಪಿಯರ್ ಗುಂಪುಗಳು ಏನಾಗಿವೆ, ಸೆಕೆಂಡರಿ ಸೋಷಲೈಸೇಷನ್ನ ಏಜೆಂಟ್ಗಳಾಗಿವೆ. ಸೊ ಇಟ್ ಹೆಲ್ಪ್ ಚಿಲ್ಡ್ರನ್ ಟು ಲರ್ನ್ ಅಪ್ರೋಪ್ರಿಯೇಟ್ ಸೋಷಿಯಲ್ ಆ್ಯಟಿಟ್ಯೂಡ್ಸ್. ಸೊ ಈ ಒಂದು ಪಿಯರ್ ಗುಂಪುಗಳು ಮಕ್ಕಳಿಗೆ ಸಮಾಜದಲ್ಲಿ ಉತ್ತಮವಾದ ವರ್ತನೆಗಳನ್ನು ಕಲಿತುಕೊಳ್ಳಲು ತುಂಬ ಸಹಾಯ ಮಾಡ್ತಾ ಇವೆ. ಸೊ ಕ್ವೆಶ್ಚನ್ ನಂಬರ್ 6, ವಿಚ್ ಆಫ್ ದ ಫಾಲೋವಿಂಗ್ ಹ್ಯೂಮನ್ ರಿಲೇಷನ್ಶಿಪ್ಸ್ come under tertiary relationship? Option A nephew, option B uncle, option C mother, option D friend. ಸೊ ಕೆಳಗಿನ ಯಾವ ಮಾನವ ಸಂಬಂಧಗಳು ತೃತೀಯ ಸಂಬಂಧದ ಅಡಿಯಲ್ಲಿ ಬರ್ತಾ ಇವೆ? ಸೊ ಆಪ್ಷನ್ ಎ ಸೋದರ ಅಳಿಯ, ಆಪ್ಷನ್ ಬಿ ಚಿಕ್ಕಪ್ಪ, ಆಪ್ಷನ್ ಸಿ ತಾಯಿ, ಆಪ್ಷನ್ ಡಿ ಸ್ನೇಹಿತ. ಸೊ ಹಿಯರ್ tertiary agents of socialization is yes option D friend. ಸೊ ಇಲ್ಲಿ ಸಾಮಾಜಿಕರಣದ ತೃತೀಯ ಸೆಕ್ಟರ್ ಯಾವುದಾಗಿದೆ, ಸ್ನೇಹಿತ. ಸೊ ಸೊಸೈಟಿ ಇಟ್ ಈಸ್ ಅ ವೆಬ್ ಆಫ್ ರಿಲೇಷನ್ಶಿಪ್ ಆ್ಯಂಡ್ ದೀಸ್ ರಿಲೇಷನ್ಸ್ ಆರ್ ಫಂಡಮೆಂಟಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಹ್ಯೂಮನ್ ಬಿಹೇವಿಯರ್ ಆ್ಯಂಡ್ ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಸೊಸೈಟಿ. ಸೊ ಈ ಸೊಸೈಟಿಯನ್ನು ನಾವು ವೆಬ್ ಆಫ್ ರಿಲೇಷನ್ಶಿಪ್ ಅಂತ ಕರಿತಾ ಇದ್ದೀವಿ. ಇಲ್ಲಿ ಹಲವಾರು ಸಂಬಂಧಗಳನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಸಂಬಂಧಗಳು ನಮಗೆ ಮಾನವನ ವರ್ತನೆಯನ್ನು ಅರ್ಥ ಮಾಡಿಕೊಳ್ಳಲು ತುಂಬ ಸಹಾಯಕವಾಗಿವೆ. So within the family there are relations like mother, father, son, daughter, husband, wife, brother, sister which are put under primary relations. So ಈ ತಂದೆ, ತಾಯಿ, ಮಗಳು, ಗಂಡ, ಹೆಂಡತಿ, ಅಣ್ಣ, ತಮ್ಮ, ತಂಗಿ ಇವರು ಈ ಎಲ್ಲ ಸಂಬಂಧಗಳಿಗೆ ನಾವು ಏನಂತ ಇದ್ದೀವಿ, ಪ್ರೈಮರಿ ರಿಲೇಷನ್ಸ್ ಅಂತ ಕರಿತಾ ಇದ್ದೀವಿ, ಪ್ರಾಥಮಿಕ ಸಂಬಂಧಗಳು. ದೆನ್ ಅಂಕಲ್, ಆಂಟ್, ನೆಪ್ಯೂ, ನಿಸಿ ಆರ್ ಕಾಲ್ಡ್ ಸೆಕೆಂಡರಿ ರಿಲೇಟಿವ್ಸ್. ಸೊ ಈ ಅಂಕಲ್ ಆಗಿರ್ಬೋದು, ಆಂಟಿ ಆಗಿರ್ಬೋದು, ಸೊ ನೆಪ್ಯೂ ಆಗಿರ್ಬೋದು, ನಿಸಿ ಆಗಿರ್ಬೋದು, ಇವರೆಲ್ಲ ದ್ವಿತೀಯ ಸಂಬಂಧಗಳಂತ ಕರಿತಾ ಇದ್ದೀವಿ. ಆ್ಯಂಡ್ ದೇರ್ ಆರ್ ಆಲ್ಸೋ ಟರ್ಷರಿ ರಿಲೇಟಿವ್ಸ್ ಲೈಕ್ ಫ್ರೆಂಡ್ಸ್, ನೇಬರ್ಹುಡ್, ಮೆನಿ ಅದರ್. ಸೊ ನಮ್ಮ ಗೆಳೆಯರಾಗಿರ್ಬೋದು ಮತ್ತು ನಮ್ಮ ಅಕ್ಕಪಕ್ಕದ ನೆರೆಹೊರೆಯವರಾಗಿರ್ಬೋದು, ಇವರಿಗೆಲ್ಲ ಏನಂತ ಇದ್ದೀವಿ ನಾವು ತೃತೀಯ ಸಂಬಂಧಗಳು ಅಂತ ಕರಿತಾ ಇದ್ದೀವಿ.
So question number 7, social development essentially a matter of option A, conformity to the demands of the social order. Option B, achievement of the social security and acceptances. Option C, integration of one's purposes with those of the social order. Option D, the development of social skills. ಸೊ ಪ್ರಶ್ನೆಗಳು, ಸಾಮಾಜಿಕ ಅಭಿವೃದ್ಧಿಯು ಮೂಲಭೂತವಾಗಿ ಯಾವುದರ ಒಂದು ವಿಷಯವಾಗಿದೆ? ಆಪ್ಷನ್ ಎ, ಸಾಮಾಜಿಕ ಕ್ರಮದ ಬೇಡಿಕೆಗಳ ಅನುಸರಣೆ. ಆಪ್ಷನ್ ಬಿ, ಸಾಮಾಜಿಕ ಭದ್ರತೆ ಮತ್ತು ಸ್ವೀಕಾರಗಳ ಸಾಧನೆ. ಆಪ್ಷನ್ ಸಿ, ಸಾಮಾಜಿಕ ವ್ಯವಸ್ಥೆಯೊಂದಿಗೆ ಒಬ್ಬರ ಉದ್ದೇಶಗಳ ಏಕೀಕರಣ. ಆಪ್ಷನ್ ಡಿ, ಸಾಮಾಜಿಕ ಕೌಶಲ್ಯಗಳ ಅಭಿವೃದ್ಧಿ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ. ಸೊ ಇಂಟಿಗ್ರೇಷನ್ ಆಫ್ ಒನ್ಸ್ ಪರ್ಪಸಸ್ ವಿತ್ ದೋಸ್ ಆಫ್ ದ ಸೋಷಲ್ ಆರ್ಡರ್. ಸೊ ಇಲ್ಲಿ ಸಾಮಾಜಿಕ ವ್ಯವಸ್ಥೆಯೊಂದಿಗೆ ಒಬ್ಬರ ಉದ್ದೇಶಗಳನ್ನು ಏಕೀಕರಣ ಮಾಡುವುದು ಸಾಮಾಜಿಕ ಅಭಿವೃದ್ಧಿಯ ಒಂದು ಮುಖ್ಯ ವಿಷಯವಾಗಿದೆ. ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. So social development means essentially a matter of integration of one's purposes with those of the social order. ಅಂತಂದರೆ ಇಲ್ಲಿ ಸಾಮಾಜಿಕರಣ ಬೆಳವಣಿಗೆ ಅಂತಂತಂದರೆ ವ್ಯಕ್ತಿಯ ಇಂಡಿವಿಜುವಲ್ ಉದ್ದೇಶಗಳನ್ನು, ಜನರ ಉದ್ದೇಶಗಳನ್ನು ಈ ಸಮಾಜದ ಉದ್ದೇಶಗಳೊಂದಿಗೆ ಹೋಲಿಸುವುದಾಗಿದೆ. So the development of social skills and values in an individual across the lifespan. ಸೊ ಇದು ಮಾನವ ತನ್ನ ಜೀವಿತಾವಧಿಯವರೆಗೆ ಸಾಮಾಜಿಕ ಕೌಶಲ್ಯಗಳನ್ನು ಕಲಿಯುವುದು, ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಿಕೊಳ್ಳುವುದಾಗಿದೆ. ದ ಇಂಡಿವಿಜುವಲ್ಸ್ ಅಬಿಲಿಟಿ ಟು ಆ್ಯಕ್ಟ್ ಆ್ಯಂಡ್ ರೆಸ್ಪಾಂಡ್ ಅಕಾರ್ಡಿಂಗ್ ಟು ದ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಕಲ್ಚರ್ ಆಫ್ ದ ಸೊಸೈಟಿ. ಇದು ಜನರು ಸಾಮಾಜಿಕ ಅವಶ್ಯಕತೆಗೆ ತಕ್ಕಂತೆ ಪ್ರತಿಕ್ರಿಯೆ ನೀಡುವುದು, ಆ್ಯಕ್ಟ್ ಮಾಡುವುದು ಆಗಿದೆ. ದೆನ್ ದ ವೇ ಆ್ಯನ್ ಇಂಡಿವಿಜುವಲ್ ಅಡಾಪ್ಟ್ ಸೋಷಿಯಲ್ ನಾರ್ಮ್ಸ್, ವ್ಯಾಲ್ಯೂಸ್, ಕಲ್ಚರ್ ಎಕ್ಸೆಟ್ರಾ. ಸೊ ಅದೇ ರೀತಿ ಸಮಾಜ ಒಪ್ಪಿಕೊಳ್ಳುವಂತಹ ಉತ್ತಮವಾದ ಮೌಲ್ಯಗಳನ್ನು, ಸಂಪ್ರದಾಯಗಳನ್ನು, ವರ್ತನೆಗಳನ್ನು ಅಳವಡಿಸಿಕೊಳ್ಳುವುದು ಕೂಡ ಆಗಿದೆ. ಸೊ ಕ್ವೆಶ್ಚನ್ ನಂಬರ್ 8, ದ ಪ್ರಾಸೆಸ್ ಬೈ ವಿಚ್ ಚಿಲ್ಡ್ರನ್ ಡೆವಲಪ್ ಹ್ಯಾಬಿಟ್ಸ್, ಸ್ಕಿಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ಮೋಟಿವ್ಸ್ that make them responsible, productive members of the society is called. Option A, socialization. Option B, inclusion. Option C, mainstreaming. Option D, differentiation. So here children are developing good habits, skills and values which are productive for the society. So it is known as. ಸೊ ಇಲ್ಲಿ ಮಕ್ಕಳು ಕೆಲವು ಅಭ್ಯಾಸಗಳನ್ನು, ಕೌಶಲ್ಯಗಳನ್ನು, ಮೌಲ್ಯಗಳನ್ನು ಮತ್ತು ಉದ್ದೇಶಗಳನ್ನು ಅಭಿವೃದ್ಧಿಪಡಿಸ್ಕೊಳ್ತಾ ಇದ್ದಾರೆ. ಸೊ ಅವರನ್ನು ನಾವು ಜವಾಬ್ದಾರಿಯುತ ಸಮಾಜದ ಉತ್ಪಾದಕ ಸದಸ್ಯರಂತ ಕರೀತಾ ಇದ್ದೀವಿ. ಸೊ ಈ ಎಲ್ಲ ಅಭ್ಯಾಸಗಳು, ಮೌಲ್ಯಗಳು, ಉದ್ದೇಶಗಳು ಅವ್ರನ್ನ ಏನು ಮಾಡ್ತಾ ಇದ್ದಾವೆ, ಜವಾಬ್ದಾರಿಯುತ ಸಮಾಜದ ಉತ್ಪಾದಕ ಸದಸ್ಯರನ್ನಾಗಿ ಮಾಡ್ತಾ ಇದ್ದಾವೆ. ಸೊ ಇದನ್ನು ನಾವು ಏನಂತ ಕರೀತಾ ಇದ್ದೀವಿ? ಆಪ್ಷನ್ ಎ ಸಾಮಾಜೀಕರಣ, ಆಪ್ಷನ್ ಬಿ ಸೇರ್ಪಡೆ, ಆಪ್ಷನ್ ಸಿ ಮುಖ್ಯವಾಹಿನಿ, ಆಪ್ಷನ್ ಡಿ ವ್ಯತ್ಯಾಸ. ಎಸ್, ಇಟ್ ಈಸ್ ನೋನ್ ಆಸ್ ದಿ ಸೋಷಿಯಲೈಜೇಷನ್. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. ಸೊ ಇದನ್ನು ನಾವು ಸಾಮಾಜೀಕರಣ ಅಂತ ಹೇಳ್ತಾ ಇದ್ದೀವಿ. ಎಸ್, ದೇರ್ ಆರ್ ಸಮ್ ಏಮ್ಸ್ ಆಫ್ ಸೋಷಲೈಜೇಷನ್. ಸಾಮಾಜೀಕರಣದ ಕೆಲವೊಂದು ಗುರಿಗಳಿವೆ. ಟು ಮೇಕ್ ನ್ಯೂ ಮೆಂಬರ್ಸ್ ಆಫ್ ಸೊಸೈಟಿ ಫೆಮಿಲಿಯರ್ ವಿತ್ ಸೋಷಿಯಲ್ ಟ್ರೆಡಿಷನ್ಸ್ ಆ್ಯಂಡ್ ಮ್ಯಾನರ್ಸ್, ಕಸ್ಟಮ್ಸ್. ಸೊ ಇಲ್ಲಿ ಹೊಸ ಸದಸ್ಯರನ್ನು ಈ ಸಮಾಜದ ಸಂಪ್ರದಾಯಗಳಿಗೆ, ಕಸ್ಟಮ್ಸ್ಗಳಿಗೆ, ರೀತಿ ನೀತಿಗಳಿಗೆ, ಪದ್ಧತಿಗಳಿಗೆ ಹೊಂದಿಕೊಳ್ಳುವಂತೆ ಮಾಡುವುದು ಸಾಮಾಜೀಕರಣದ ಉದ್ದೇಶವಾಗಿದೆ. ಟು ಪ್ರಿಪೇರ್ ದ ಮೆಂಬರ್ಸ್ ಆಫ್ ದ ಸೊಸೈಟಿ ಟು ಅಡಾಪ್ಟ್ ದ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಎನ್ವೈರ್ನ್ಮೆಂಟ್. ಸೊ ಇವೆಲ್ಲ ಸಮಾಜದ ಎಲ್ಲ ಸದಸ್ಯರು ಈ ಬದಲಾಗುವ ಸಮಾಜದ ನಿಯಮಗಳನ್ನು ಒಪ್ಪಿಕೊಳ್ಳಬೇಕು. ಟು ಪ್ರಿಸರ್ವ್ ದ ಟ್ರೆಡಿಷನ್ಸ್, ವ್ಯಾಲ್ಯೂಸ್ ಆ್ಯಂಡ್ ಕಸ್ಟಮ್ಸ್ ಆಫ್ ಎ ಸೊಸೈಟಿ. ಸಮಾಜದ ರೀತಿ ನೀತಿಗಳನ್ನು, ಮೌಲ್ಯಗಳನ್ನು ಕಾಪಾಡಿಕೊಂಡು ಹೋಗಬೇಕು. ಟು ಡೆವಲಪ್ ಹ್ಯಾಬಿಟ್ಸ್, ಸ್ಕಿಲ್ಸ್, ವ್ಯಾಲ್ಯೂಸ್ ಆ್ಯಂಡ್ ಮೋಟಿವ್ಸ್ ದಟ್ ಮೇಕ್ ದೆಮ್ ರೆಸ್ಪಾನ್ಸಿಬಲ್, ಪ್ರೊಡಕ್ಟಿವ್ ಮೆಂಬರ್ಸ್ ಆಫ್ ದಿ ಸೊಸೈಟಿ. ಸೊ ಎಲ್ಲ ಮಕ್ಕಳಲ್ಲಿ ಉತ್ತಮವಾದ ಗುಣಗಳನ್ನು, ಕೌಶಲ್ಯಗಳನ್ನು, ಮೌಲ್ಯಗಳನ್ನು ಬೆಳೆಸುವುದಾಗಿದೆ. ಆ್ಯಂಡ್ ಆಲ್ಸೋ ಟು ಸ್ಟಡಿ ದ ವೇರಿಯಸ್ ಟೈಪ್ಸ್ ಆಫ್ ಸೋಷಿಯಲ್ ರಿಲೇಷನ್ಶಿಪ್. ಸಮಾಜದಲ್ಲಿರುವ ವಿವಿಧ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡುವುದು ಕೂಡ ಸಾಮಾಜೀಕರಣದ ಉದ್ದೇಶವಾಗಿದೆ. ಟು ಕಂಟ್ರೋಲ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಟು ಅಚೀವ್ ದಿ ಪರ್ಸನಲ್ ಡೆವಲಪ್ಮೆಂಟ್ ಆಫ್ ಎವ್ರಿ ಚೈಲ್ಡ್. ಪ್ರತಿಯೊಬ್ಬ ವಿದ್ಯಾರ್ಥಿಯ
ಈ ಒಂದು ಟೀಚಿಂಗ್ ಆ್ಯಂಡ್ ಲರ್ನ್ ಕಲಿಕಾ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡುವುದು ಕೂಡ ಸಾಮಾಜೀಕರಣದ ಉದ್ದೇಶವಾಗಿದೆ. ಸೊ ಕ್ವೆಶನ್ ನಂಬರ್ 9, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಇನ್ ದ ಕಂಟೆಕ್ಸ್ಟ್ ಆಫ್ ಸೋಷಲೈಸೇಷನ್ ಆಫ್ ಚಿಲ್ಡ್ರನ್? Yes, option is school is a primary socialization agent and peers are secondary socialization agents. Option B, peers are primary socialization agent and family is a secondary socialization agent. Option C, family and mass media both are secondary socialization agent. So as we all know, family is primary socialization agent, so it is wrong. And second one is peers are primary, and also we know peers are also secondary socialization agent, and school is not a primary socialization agent. So all options C, A, B and C are wrong here. So option D, school is secondary socialization agent, correct, and family is a primary socialization agent. So here the right answer is option D. ಸೊ ಇಲ್ಲಿ ಮಕ್ಕಳ ಸಾಮಾಜೀಕರಣದ ಸಂದರ್ಭದಲ್ಲಿ ಯಾವುದು ಸರಿಯಾಗಿದೆ? ಸೊ ಇಲ್ಲಿ ಶಾಲೆ ಎಂಬುದು ಏನಾಗಿದೆ, ಇದು ಮಾಧ್ಯಮಿಕ ಅಥವಾ ದ್ವಿತೀಯ ಸಾಮಾಜೀಕರಣದ ಒಂದು ಏಜೆಂಟ್ ಆಗಿದೆ. ಮತ್ತು ಕುಟುಂಬ ಎಂಬುದು ಪ್ರಾಥಮಿಕ ಸಾಮಾಜೀಕರಣದ ಏಜೆಂಟ್ ಆಗಿದೆ. ಸೊ ಇಲ್ಲಿ ಆಪ್ಷನ್ ಡಿ ಏನಾಗಿದೆ, ಒಂದು ಸರಿಯಾದ ಉತ್ತರ ಆಗಿದೆ. ಸೊ ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. ಸೊ ಹಿಯರ್ ಪ್ರೈಮರಿ ಸೋಷಲೈಸೇಷನ್ ಆ್ಯಂಡ್ ಸೆಕೆಂಡರಿ ಸೋಷಲೈಸೇಷನ್. ಸೊ ಪ್ರೈಮರಿ ಸೋಷಲೈಸೇಷನ್ ಇಟ್ ಈಸ್ ಹ್ಯಾಪನಿಂಗ್ ಡ್ಯೂರಿಂಗ್ ದ ಇನ್ಫ್ಯಾನ್ಸಿ ಆ್ಯಂಡ್ ಚೈಲ್ಡ್ಹುಡ್. ಸೊ ಇದು ಮಕ್ಕಳ ಒಂದು ಚಿಕ್ಕ ಮಕ್ಕಳ ವಯಸ್ಸಿನಲ್ಲಿ ಮತ್ತು ಚೈಲ್ಡ್ಹುಡ್ನಲ್ಲಿ ಇದು ಆಗ್ತಾ ಇದೆ. ಸೊ ಇಟ್ ರೆಫರ್ಸ್ ಟು ದ ಪ್ರಾಸೆಸ್ ವೇರ್ ದ ಚೈಲ್ಡ್ ಬಿಕಮ್ ಸೋಷಲೈಸ್ಡ್ ಥ್ರೂ ದ ಫ್ಯಾಮಿಲಿ. ಸೊ ಇಲ್ಲಿ ಮಕ್ಕಳು ಹೆಚ್ಚಾಗಿ ಕುಟುಂಬದ ಸದಸ್ಯರಿಂದ ಸಾಮಾಜೀಕರಣಕ್ಕೆ ಒಳಗಾಗ್ತಾ ಇದ್ದಾರೆ. ಸೊ ಹಿಯರ್ ದ ಕೀ ಏಜೆಂಟ್ ಈಸ್ ಫ್ಯಾಮಿಲಿ. ಇಲ್ಲಿ ಕುಟುಂಬ ಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ. So for example, a very young child in a family has little knowledge of his culture. It is through the family that he gets to know what is accepted and what is not accepted. So means here the children are going to learn from the family members. So ಈ ಒಂದು ಪ್ರೈಮರಿ ಸೋಷಲೈಸೇಷನ್ನಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ತಮ್ಮ ಕುಟುಂಬದ ಸದಸ್ಯರಿಂದ ಜ್ಞಾನವನ್ನು ಪಡೆದುಕೊಳ್ತಾ ಇದ್ದಾರೆ. So the next one is secondary socialization. So it occurs once the infant passes into the childhood phase and continues into maturity. So ಯಾವಾಗ ಮಕ್ಕಳು ಈ ಚೈಲ್ಡ್ಹುಡ್ ಹಂತವನ್ನು ದಾಟಿ ಮ್ಯಾಚೂರ್ ಆಗ್ತಾ ಬರ್ತಾರೆ, ಅವರು ಸೆಕೆಂಡರಿ ಸೋಷಲೈಸೇಷನಿಂದ ಪ್ರಭಾವಿತ ಆಗ್ತಾ ಇದ್ದಾರೆ. ಸೊ ಹಿಯರ್ ದ ಮೇಜರ್ ರೋಲ್ ಈಸ್ ಪ್ಲೇಡ್ ಬೈ ಸ್ಕೂಲ್ಸ್, ದೆನ್ ಪಿಯರ್ ಗ್ರೂಪ್ಸ್. ಎಸ್, ಇಲ್ಲಿ ಶಾಲೆಗಳಾಗಿರ್ಬೋದು, ರಾಜಕೀಯ ಸಂಸ್ಥೆಗಳಾಗಿರ್ಬೋದು, ಪಿಯರ್ ಗುಂಪುಗಳಾಗಿರ್ಬೋದು, ಇವರಿಂದ ಹಲವಾರು ಉತ್ತಮ ಗುಣಗಳನ್ನು, ಸಾಮಾಜಿಕ ಮೌಲ್ಯಗಳನ್ನು ಮಕ್ಕಳು ಕಲಿತ್ಕೊಳ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೋಷಲೈಸೇಷನ್. ಸೊ ಭಾಳಷ್ಟು ಸಾರಿ ಈ ಒಂದು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೋಷಲೈಸೇಷನ್ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ಕ್ವೆಶನ್ ನಂಬರ್ 10, the best place of social development for a 12 years old child is? Option A, neighborhood. Option B, family. Option C, playground. Option D, school. ಸೊ 12 ವರ್ಷದ ವಯಸ್ಸಿನ ಮಗುವಿಗೆ ಸಾಮಾಜಿಕ ಅಭಿವೃದ್ಧಿಯ ಅತ್ಯುತ್ತಮ ಸ್ಥಳ ಯಾವುದು? ಆಪ್ಷನ್ ಎ ನೆರೆಹೊರೆ, ಆಪ್ಷನ್ ಬಿ ಕುಟುಂಬ, ಆಪ್ಷನ್ ಸಿ ಆಟದ ಮೈದಾನ, ಆಪ್ಷನ್ ಡಿ ಶಾಲೆ. Yes, here the best place for social development for a 12-year child is. So you can say it is a playground, because the 12-year child, they are going to spend their most of the time in playing. ಸೊ ಇಲ್ಲಿ 12 ವರ್ಷದ ವಯಸ್ಸಿನ ಮಕ್ಕಳು ಹೆಚ್ಚಾಗಿ ಏನು ಮಾಡ್ತಾ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ, ಹೆಚ್ಚಾಗಿ ಇವರು ಆಟದಲ್ಲಿನೇ ಸಮಯವನ್ನು ಕಳೀತಾ ಇರ್ತಾರೆ. ಸೊ 12 ವರ್ಷದ ವಯಸ್ಸಿನ ಮಗುವಿಗೆ ಸಾಮಾಜಿಕ ಅಭಿವೃದ್ಧಿ ಅತ್ಯುತ್ತಮ ಸ್ಥಳ ಅಂತಂದರೆ ಆಟದ ಮೈದಾನ ಅಂತ ನಾವು ಹೇಳ್ಬೋದು. ಸೊ ಸೋಷಿಯಲ್ ಡೆವಲಪ್ಮೆಂಟ್ ಇನ್ ಪ್ರೀ-ಟೀನೇಜ್ ಇಯರ್ಸ್, ದಟ್ ಈಸ್ 9 years to 12 years. So here social development, it is an interaction between children and their ability to adapt with the social environment. ಸೊ ಯಾವ ರೀತಿ ಮಕ್ಕಳು ಈ ಒಂದು ಸಮಾಜದ ಪರಿಸರಕ್ಕೆ ಹೊಂದಿಕೊಳ್ತಾ ಇದ್ದಾರೆ, ಸೊ ಇದನ್ನು ನಾವೇನಂತ ಇದ್ದೀವಿ, ಸಾಮಾಜಿಕ ಬೆಳವಣಿಗೆ. So the importance of play in children around the age of 12 is
ಕ್ರಿಟಿಕಲ್ ಸಿನ್ಸ್ ಇಟ್ ಈಸ್ ಥ್ರೂ ಪ್ಲೇ ದ ಚಿಲ್ಡ್ರನ್ ಲರ್ನ್ ಸೋಷಲೈಸ್. ಸೊ ಈ ಒಂದು 12 ವರ್ಷದ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸೊ ಬೇರೆ ಮಕ್ಕಳೊಂದಿಗೆ ಕೂಡಿ ಆಟವನ್ನು ಆಡೋದ್ರ ಮೂಲಕ ಹೆಚ್ಚಾಗಿ ಈ ಸಾಮಾಜೀಕರಣದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಸೊ ಇಟ್ ಹೆಲ್ಪ್ಸ್ ದೆಮ್ ಟು ಡೆವಲಪ್ ಮೆನಿ ಸ್ಕಿಲ್ಸ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಟಿಕಲ್ ಥಿಂಕಿಂಗ್ ಎಟ್ಸೆಟ್ರಾ. ಸೊ ಈ ಒಂದು ಅವಧಿಯಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸೊ ಇತರ ಮಕ್ಕಳೊಂದಿಗೆ ಕೂಡುವುದರ ಮೂಲಕ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವುದರ ಬಗ್ಗೆ ಜ್ಞಾನವನ್ನು ಪಡಿತಾ ಇದ್ದಾರೆ. ಸೊ ಕ್ರಿಟಿಕಲ್ ಆಗಿ ಥಿಂಕನ್ನು ಮಾಡ್ತಾ ಇದ್ದಾರೆ. ಸೊ 12 years old are starting to spend their free time on activities ಲೈಕ್ ಸ್ಪೋರ್ಟ್ಸ್, ವಿಡಿಯೋ ಗೇಮ್ಸ್, ಸೋಷಿಯಲ್ ಆ್ಯಕ್ಟಿವಿಟೀಸ್ ಎಟ್ಸೆಟ್ರಾ. ಸೊ ಈ 12 ವರ್ಷದ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಆಟವನ್ನು ಆಡೋದರ ಮೇಲೆ, ವಿಡಿಯೋ ಗೇಮ್ಗಳನ್ನು ಆಡೋದರ ಮೇಲೆ, ಸೋಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಹೆಚ್ಚಿನ ಸಮಯವನ್ನು ಕಳೀತಾ ಇದ್ದಾರೆ. ಸೊ ಪ್ಲೇಗ್ರೌಂಡ್ ಈಸ್ ದ ಬೆಸ್ಟ್ ಪ್ಲೇಸ್ ಫಾರ್ ದ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ 12 years old ಚೈಲ್ಡ್. ಸೊ ಹೀಗಾಗಿ 12 ವರ್ಷದ ಮಗುವಿಗೆ ಈ ಪ್ಲೇಗ್ರೌಂಡ್ ಎಂಬುದು, ಆಟದ ಮೈದಾನ ಎಂಬುದು ಸಾಮಾಜೀಕರಣವನ್ನು ಅಭಿವೃದ್ಧಿಪಡಿಸಲು ಉತ್ತಮ ಸ್ಥಳವಾಗಿದೆ. So question number 11, family and neighborhood are option A psychological agencies for children, option B primary socializing agencies, option C middle socializing agencies, option D secondary socializing agencies. So ಕುಟುಂಬ ಮತ್ತು ನೆರೆಹೊರೆಯವರು, ಆಪ್ಷನ್ ಎ ಮಕ್ಕಳಿಗೆ ಮಾನಸಿಕ ಸಂಸ್ಥೆಗಳಾಗಿವೆ, ಆಪ್ಷನ್ ಬಿ ಪ್ರಾಥಮಿಕ ಸಾಮಾಜಿಕ ಸಂಸ್ಥೆಗಳಾಗಿವೆ, ಆಪ್ಷನ್ ಸಿ ಮಧ್ಯಮ ಸಾಮಾಜಿಕ ಸಂಸ್ಥೆಗಳು, ಆಪ್ಷನ್ ಡಿ ದ್ವಿತೀಯ ಸಾಮಾಜೀಕರಣದ ಏಜೆನ್ಸಿಗಳು. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಫ್ಯಾಮಿಲಿ ಆ್ಯಂಡ್ ನೇಬರ್ಹುಡ್ ಆರ್ ಪ್ರೈಮರಿ ಸೋಷಲೈಸಿಂಗ್ ಏಜೆನ್ಸೀಸ್. ಸೊ ಈ ಕುಟುಂಬ ಮತ್ತು ನೆರೆಹೊರೆಯವರು ಏನಿದಾರಲ್ಲ, ಪ್ರಾಥಮಿಕ ಸಾಮಾಜೀಕರಣದ ಸಂಸ್ಥೆಗಳು. ಸೊ ಪ್ರೈಮರಿ ಸೋಷಲೈಸೇಷನ್ ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ಇನ್ಫೆನ್ಸಿ ಆ್ಯಂಡ್ ಚೈಲ್ಡ್ಹುಡ್, and it refers to the process where child becomes socialized through the family and neighborhood. ಸೊ ಯಾವಾಗ ಮಕ್ಕಳು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಕುಟುಂಬದ ಸದಸ್ಯರಿಂದ ಮತ್ತು ನೆರೆಹೊರೆಯವರಿಂದ ಸಾಮಾಜೀಕರಣದಲ್ಲಿ ಭಾಗವಹಿಸ್ತಾ ಇದ್ದಾರೆ, ಅದನ್ನು ನಾವು ಪ್ರಾಥಮಿಕ ಸಾಮಾಜೀಕರಣ ಅಂತ ಹೇಳ್ತಾ ಇದ್ದೀವಿ. ಸೊ ಕ್ವೆಶ್ಚನ್ ನಂಬರ್ 12, which of the following is not a suitable technique used by teachers for socializing the child? Option A overprotection, option B democratic discipline, option C direct teaching, option D identification. So which of the following is not a suitable technique used by teachers for socializing? So which technique it is not used by the teacher in the process of socialization? ಸೊ ಈ ಕೆಳಗಿನವುಗಳಲ್ಲಿ ಕೊಟ್ಟಿರುವ 4 ಟೆಕ್ನಿಕ್ಗಳಲ್ಲಿ ಯಾವ ಒಂದು ತಂತ್ರವನ್ನು ಶಿಕ್ಷಕರು ಸಾಮಾಜೀಕರಣದ ಪ್ರೋಸೆಸ್ನಲ್ಲಿ ಬಳಸ್ತಾ ಇಲ್ಲ? ಆಪ್ಷನ್ ಎ ಅತಿಯಾದ ರಕ್ಷಣೆ, ಆಪ್ಷನ್ ಬಿ ಪ್ರಜಾಸತ್ತಾತ್ಮಕ ಶಿಸ್ತು, ಆಪ್ಷನ್ ಸಿ ನೇರ ಬೋಧನೆ, ಆಪ್ಷನ್ ಡಿ ಗುರುತಿಸುವಿಕೆ. ಸೊ ನಿಮಗೆಲ್ಲ ಗೊತ್ತಿದೆ, ಸಾಮಾಜೀಕರಣ ಅಂತಂತಂದರೆ ಮಗು ತನ್ನ ಪರಿಸರದೊಂದಿಗೆ ಯಾವ ರೀತಿ ಹೊಂದಿಕೊಳ್ತಾ ಇದೆ. ಸೊ ಈ ಒಂದು ಮಕ್ಕಳಲ್ಲಿ ಸಾಮಾಜೀಕರಣವನ್ನು ಬೆಳೆಸಲು ಶಿಕ್ಷಕರು ಏನು ಮಾಡಬೇಕು, ಅವರಿಗೆ ಒಂದು ಪ್ರಜಾಸತ್ತಾತ್ಮಕ ಶಿಸ್ತನ್ನು ಕಲಿಸಬೇಕು, ದೆನ್ ಅವರಿಗೆ ಬೋಧನೆಯನ್ನು ಮಾಡಬೇಕು, ಅವರನ್ನು ಗುರುತಿಸಬೇಕು. ಸೊ ಹೀಗಾಗಿ ಇಲ್ಲಿ ಅತಿಯಾದ ರಕ್ಷಣೆ ಏನಾಗಿದೆ, ಇದು ಒಂದು ಸೂಕ್ತವಾದ ತಂತ್ರ ಅಲ್ಲ. ಸೊ ಆಪ್ಷನ್ ಎ ಏನಾಗಿದೆ ಇಲ್ಲಿ ಸರಿಯಾಗಿದೆ. ಸೊ ಹಿಯರ್ ಓವರ್ ಪ್ರೊಟೆಕ್ಷನ್ ಇಟ್ ಈಸ್ ನಾಟ್ ದಿ suitable technique for developing socialization. A socialization, it is a lifelong process of inculcation whereby individual learns principle, values, symbols, ಎಟ್ಸೆಟ್ರಾ. ಸೊ ಇಲ್ಲಿ ಸಾಮಾಜೀಕರಣ ಅಂತಂತಂದರೆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಸಮಾಜದಿಂದ ಉತ್ತಮವಾದ ಮೌಲ್ಯಗಳನ್ನು, ಆ ರೀತಿ ನೀತಿ ನಿಯಮಗಳನ್ನು ಕಲಿತ್ಕೊಳ್ತಾ ಇದ್ದಾರೆ. ಹೆನ್ಸ್ ವಿ ಕನ್ಕ್ಲೂಡ್ ದ್ಯಾಟ್ ಓವರ್ ಪ್ರೊಟೆಕ್ಷನ್ ಈಸ್ ನಾಟ್ ಎ ಸೂಟೇಬಲ್ ಟೆಕ್ನಿಕ್. ಸೊ ಹೀಗಾಗಿ ಇಲ್ಲಿ ಅತಿಯಾದ ರಕ್ಷಣೆ ತಂತ್ರವನ್ನು ಶಿಕ್ಷಕರು ಬಳಸ್ತಾ ಇಲ್ಲ. ಸೊ ಕ್ವೆಶ್ಚನ್ ನಂಬರ್ 13, ವಿಚ್ ಆಫ್ ದ ಫಾಲೋವಿಂಗ್ ಆರ್ ಎಕ್ಸಾಂಪಲ್ಸ್ ಆಫ್ ಸೆಕೆಂಡರಿ ಸೋಷಲೈಸಿಂಗ್ ಏಜೆನ್ಸಿ? ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಸೆಕೆಂಡರಿ ಸೋಷಲೈಸಿಂಗ್ ಏಜೆನ್ಸಿಯ ಉದಾಹರಣೆಗಳಾಗಿವೆ? ಆಪ್ಷನ್ ಎ ಫ್ಯಾಮಿಲಿ ಆ್ಯಂಡ್ ನೇಬರ್ಹುಡ್, ಆಪ್ಷನ್ ಬಿ ಫ್ಯಾಮಿಲಿ ಆ್ಯಂಡ್ ಮೀಡಿಯಾ, ಆಪ್ಷನ್ ಸಿ ಸ್ಕೂಲ್ ಆ್ಯಂಡ್ ಮೀಡಿಯಾ, ಆಪ್ಷನ್ ಡಿ ಮೀಡಿಯಾ ಆ್ಯಂಡ್ ನೇಬರ್ಹುಡ್. ಸೊ ಈ ಮೊದಲು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಅದರ ಮೇಲೆ ನೀವು ಆರಾಮಾಗಿ ಆನ್ಸರನ್ನು ಇಲ್ಲಿ ಹೇಳ್ಬೋದು. ನೀವು ಆನ್ಸರನ್ನು ನನಗೆ ಕಮೆಂಟ್ ಕೂಡ ಮಾಡಬಹುದು. ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಕ್ವಶನ್. ಸೊ ಆ್ಯಸ್ ವಿ ಆಲ್ ನೋ, family is a
Family and neighborhood is a primary socializing agency. So neighborhood are also coming under the primary socializing agency. So here the agents of secondary socialization are school and media. ಸೊ ಈ ಕುಟುಂಬ ಮತ್ತು ನೆರೆಹೊರೆಯವರಾಗಿರೋ ಇವರು ಪ್ರೈಮರಿ ಸೋಷಲೈಸೇಷನ್ ಪ್ರಾಥಮಿಕ ಸಾಮಾಜೀಕರಣದ ಏಜೆಂಟ್ಗಳಾಗಿರೋದ್ರಿಂದ ಶಾಲೆ ಮತ್ತು ಮಾಧ್ಯಮಗಳು ಏನಾಗಿವೆ ಮಾಧ್ಯಮಿಕ ಸೋಷಲೈಸಿಂಗ್ ಏಜೆಂಟ್ಗಳಾಗಿವೆ. So here I can go through the secondary socialization. It occurs once the infant passes into child and continues into maturity. So ಯಾವಾಗ ಮಕ್ಕಳು ಈ ಬಾಲ್ಯಾವಸ್ಥೆಯನ್ನು ಮುಗಿಸಿ ಮ್ಯಾಚುರಿಟಿ ಹಂತಕ್ಕೆ ಸಾಗ್ತಾ ಇರ್ತಾರೆ ಆವಾಗ ಸೆಕೆಂಡರಿ ಸೋಷಲೈಸೇಷನ್ ಆರಂಭವಾಗ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಆ ಮಕ್ಕಳು ಶಾಲೆಗಳಿಂದ ಮತ್ತು ಅವರ ಪಿಯರ್ ಗ್ರೂಪುಗಳಿಂದ ಕಲಿತಾ ಇದ್ದಾರೆ. ಸೊ ಹಿಯರ್ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಲರ್ನ್ ಫ್ರಮ್ ದಿ ಸ್ಕೂಲ್ ಆ್ಯಂಡ್ ಆಲ್ಸೋ peer groups. And also here media is also an example for secondary socializing agency. ಅದೇ ರೀತಿ ಈ ಮೀಡಿಯಾ ಎಂಬುದು ಮಾಧ್ಯಮ ಎಂಬುದು ಕೂಡ ಒಂದೇನಾಗಿದೆ ಈ ಸೆಕೆಂಡರಿ ಸೋಷಲೈಸೇಷನ್ಗೆ ಉದಾಹರಣೆಯಾಗಿದೆ. This question number 14. One of the basic principles of socializing individual is option A religion, option B caste, ಆಪ್ಷನ್ ಸಿ ಎಜುಕೇಷನ್, ಆಪ್ಷನ್ ಡಿ ಇಮಿಟೇಷನ್. ವ್ಯಕ್ತಿಗಳನ್ನು ಸಾಮಾಜೀಕರಣಗೊಳಿಸುವ ಮೂಲಭೂತ ತತ್ವಗಳಲ್ಲಿ ಒಂದಾಗಿದೆ. ಆಪ್ಷನ್ ಎ ಧರ್ಮ, ಆಪ್ಷನ್ ಬಿ ಜಾತಿ, ಆಪ್ಷನ್ ಸಿ ಶಿಕ್ಷಣ, ಆಪ್ಷನ್ ಡಿ ಅನುಕರಣೆ. ಸೊ ವಿಚ್ ಒನ್ ಆಫ್ ದ ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಸೋಷಲೈಸಿಂಗ್ ಇಂಡಿವಿಜುವಲ್ ಈಸ್. ಸೊ ಇಲ್ಲಿ ವ್ಯಕ್ತಿಗಳನ್ನು ಸಾಮಾಜೀಕರಣದ ಪ್ರೋಸೆಸ್ನಲ್ಲಿ ಭಾಗವಹಿಸುವಂತೆ ಮಾಡಲು ಯಾವುದು ಒಂದು ಮೂಲ ತತ್ವವಾಗಿದೆ. Yes, here the right answer is option C education. So through education we can develop the socialization. So ಈ ಶಿಕ್ಷಣ ಎಂಬ ಒಂದು ತಂತ್ರದಿಂದ ನಾವು ಈ ಸಾಮಾಜೀಕರಣವನ್ನು ಬೆಳೆಸಬಹುದು. So there are some social principles of socialization. So first one is to make new members of society familiar with social traditions, manners, customs. So ಈ ಸಮಾಜದಲ್ಲಿನ ಹೊಸ ವ್ಯಕ್ತಿಗಳನ್ನು ಅವರು ಸಮಾಜದ ರೀತಿ ನೀತಿ ನಿಯಮಗಳನ್ನು ಮೌಲ್ಯಗಳನ್ನು ಒಪ್ಪಿಕೊಳ್ಳುವಂತೆ ಮಾಡುವುದು ಸಾಮಾಜೀಕರಣದ ಒಂದು ಪ್ರಿನ್ಸಿಪಲ್ ಆಗಿದೆ. ಟು ಪ್ರಿಪೇರ್ ದ ಮೆಂಬರ್ ಆಫ್ ದ ಸೊಸೈಟಿ ಟು ಅಡಾಪ್ಟ್ ದಿ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ಎನ್ವೈರ್ನ್ಮೆಂಟ್. ಸೊ ಸಮಾಜದ ಎಲ್ಲ ಸದಸ್ಯರು ಈ ಬದಲಾಗುತ್ತಿರುವ ಸಮಾಜದ ಪರಿಸರಕ್ಕೆ ಹೊಂದಿಕೊಳ್ಳಬೇಕಾಗಿದೆ. ಟು ಲೀಡ್ ಟು ಎಜುಕೇಷನ್ ಥ್ರೂ ಅ ಪ್ರೊಸೆಸ್ ಆಫ್ ಸೋಷಿಯಲ್ ಇಂಟ್ರ್ಯಾಕ್ಷನ್. ಸೊ ಸಾಮಾಜಿಕ ಸಂವಹನದ ಮೂಲಕ ಸೊ ಮಕ್ಕಳು ಏನು ಮಾಡಬೇಕು ಈ ಶಿಕ್ಷಣವನ್ನು ಪಡಿಬೇಕಾಗ್ತಾ ಇದೆ. ಸೊ ಆ್ಯಂಡ್ ಆಲ್ಸೋ ಟು ಸ್ಟಡಿ ದ ಸೋಷಿಯಲ್ ರಿಲೇಷನ್ಶಿಪ್ಸ್. ಅದೇ ರೀತಿ ಸಮಾಜದಲ್ಲಿನ ವಿವಿಧ ಸಂಬಂಧಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲು. ಸೊ ಟು ಕಂಟ್ರೋಲ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ಸೊ ಈ ಕಲಿಕೆಯ ಒಂದು ಪ್ರೋಸೆಸನ್ನು ಅರ್ಥ ಮಾಡಿಕೊಳ್ಳುವುದು ಕೂಡ ಸೋಷಲೈಸೇಷನ್ ಒಂದು ಪ್ರಿನ್ಸಿಪಲ್ ಆಗಿದೆ. ಸೊ ಕ್ವೆಶ್ಚನ್ ನಂಬರ್ 15. Process of socialization does not include option A learning the customs and norms of a culture, option B acquisition of skills, option D acquiring values and beliefs, option D genetic transmission. ಸಾಮಾಜೀಕರಣ ಪ್ರಕ್ರಿಯೆಯು ಯಾವುದನ್ನು ಒಳಗೊಂಡಿಲ್ಲ. ಆಪ್ಷನ್ ಎ ಸಂಸ್ಕೃತಿಯ ಪದ್ಧತಿಗಳು ಮತ್ತು ರೂಢಿಗಳನ್ನು ಕಲಿಯುವುದು, ಆಪ್ಷನ್ ಬಿ ಕೌಶಲ್ಯಗಳನ್ನು ಕಲಿಯುವುದು, ಆಪ್ಷನ್ ಸಿ ಮೌಲ್ಯಗಳು ಮತ್ತು ನಂಬಿಕೆಗಳನ್ನು ಕಲಿಯುವುದು, ಆಪ್ಷನ್ ಡಿ ಜೆನೆಟಿಕ್ ಟ್ರಾನ್ಸ್ಮಿಷನ್. ಸೊ ದ ಪ್ರಾಸೆಸ್ ಆಫ್ ಸೋಷಲೈಸೇಷನ್ ಇಟ್ ಡಸ್ ನಾಟ್ ಇನ್ಕ್ಲೂಡ್ ಜೆನೆಟಿಕ್ ಟ್ರಾನ್ಸ್ಮಿಷನ್ ಇಯರ್. ಸೊ ಇಲ್ಲಿ ಸಾಮಾಜೀಕರಣದ ಪ್ರಕ್ರಿಯೆಯು ಈ ಜೆನೆಟಿಕ್ ಟ್ರಾನ್ಸ್ಮಿಷನನ್ನು ಒಳಗೊಂಡಿಲ್ಲ. ಸೊ ಈಗಾಗಲೇ ನಾವು ಹಲವಾರು ಪ್ರಶ್ನೆಗಳು ಇದ್ರ ಮೇಲೆ ಡಿಸ್ಕಸ್ ಮಾಡಿದ್ವಿ. ಬೇಸ್ಡ್ ಆನ್ ದಟ್ ನಾವು ಸರಿಯಾಗಿ ಹೇಳ್ಬೋದು ಇಲ್ಲಿ ಸಾಮಾಜೀಕರಣದಲ್ಲಿ ಸಂಸ್ಕೃತಿ ರೂಢಿ ಪದ್ಧತಿಗಳನ್ನು ಕಲಿತಾ ಇದ್ದೀವಿ, ಕೌಶಲ್ಯಗಳನ್ನು ಕಲಿತಾ ಇದ್ದೀವಿ, ಮೌಲ್ಯಗಳನ್ನು ಕಲಿತಾ ಇದ್ದೀವಿ, ಬಟ್ ನಾವು ಜೆನೆಟಿಕ್ ಟ್ರಾನ್ಸ್ಮಿಷನನ್ನು ಕಲಿಯೋದಿಲ್ಲ. ಸೊ ಇನ್ ಸೋಷಲೈಸೇಷನ್ ವಿ ಲರ್ನ್ ಕಸ್ಟಮ್ಸ್ ಆ್ಯಂಡ್ ನಾರ್ಮ್ಸ್ ಆಫ್ ಎ ಸೊಸೈಟಿ, ವಿ ಅಕ್ವೈರ್ ಸ್ಕಿಲ್ಸ್, ವಿ ಅಕ್ವೈರ್ ವ್ಯಾಲ್ಯೂಸ್ ಆ್ಯಂಡ್ ಬಿಲೀಫ್ಸ್. So process of socialization means transmission of manners and culture, acquisition of skills, values and beliefs, learning the customs and norms of a culture, adaptation of social behavior and principles,
and internalization of attitudes and customs of a society. So these are it is the process of socialization. So question number 16, socialization is option A, the rapport between teacher and taught, option B, process of modernization of a society, option C, adaptation of social norms, option D, change in social norms. ಸೊ ಸಾಮಾಜಿಕರಣ ಅಂತಂದರೆ ಆಪ್ಷನ್ ಎ ಶಿಕ್ಷಕ ಮತ್ತು ಈ ಕಲಿಸಿದವರ ನಡುವಿನ ಸಂಬಂಧ. ಸೊ ಶಿಕ್ಷಕರು ಮತ್ತು ಅವರು ಏನು ಕಲಿಸ್ತಾ ಇದ್ದಾರೆ ಅದರ ನಡುವಿನ ಸಂಬಂಧ. ಆಪ್ಷನ್ ಬಿ, ಸಮಾಜದ ಆಧುನೀಕರಣದ ಪ್ರಕ್ರಿಯೆ. ಆಪ್ಷನ್ ಸಿ, ಸಾಮಾಜಿಕ ರೂಢಿಗಳ ಅಳವಡಿಕೆ. ಆಪ್ಷನ್ ಡಿ, ಸಾಮಾಜಿಕ ರೂಢಿಗಳಲ್ಲಿ ಬದಲಾವಣೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ option C, adaptation of social norms is known as the socialization. ಸೊ ಇಲ್ಲಿ ಸಾಮಾಜಿಕ ರೂಢಿಗಳನ್ನು ಅಳವಡಿಸಿಕೊಳ್ಳುವುದು ಏನಾಗಿದೆ, ಸಾಮಾಜೀಕರಣವಾಗಿದೆ. ಸೊ ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So socialization, it is a combination of personality development and cultural development. So it is an act which ensures the transmission of manners, culture, social norms and values, then internalization of attitudes and customs of a society. ಸೊ ಈ ಒಂದು ಸಾಮಾಜೀಕರಣ ಏನಾಗಿದೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಸಾಂಸ್ಕೃತಿಕ ಬೆಳವಣಿಗೆ, ವೈಯಕ್ತಿಕ ಬೆಳವಣಿಗೆ ಎರಡರ ಒಂದು ಕಾಂಬಿನೇಷನ್ ಆಗಿದೆ. ಇಲ್ಲಿ ಉತ್ತಮ ಮೌಲ್ಯಗಳನ್ನು, ಸಂಸ್ಕೃತಿಯ ರೂಢಿ ಪದ್ಧತಿಗಳನ್ನು ವ್ಯಕ್ತಿಗಳಿಂದ ವ್ಯಕ್ತಿಗಳಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಸಮಾಜದ ಮೌಲ್ಯಗಳನ್ನು ಕಲಿತ್ಕೊಳ್ತಾ ಇದ್ದೀವಿ, ಸೊ ಉತ್ತಮ ವರ್ತನೆಯನ್ನು ಬೆಳೆಸಿಕೊಳ್ತಿದ್ದೀವಿ. Is question number 17. Which one of the following is the first source for the socialization for a child? Option A, family. Option B, school. Option C, peer group. Option D, temple. ಮಗುವಿನ ಸಾಮಾಜೀಕರಣಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದು ಮೊದಲ ಮೂಲವಾಗಿದೆ? ಆಪ್ಷನ್ ಎ, ಕುಟುಂಬ. ಆಪ್ಷನ್ ಬಿ, ಶಾಲೆ. ಆಪ್ಷನ್ ಸಿ, ಪಿಯರ್ ಗುಂಪು. ಆಪ್ಷನ್ ಡಿ, ದೇವಾಲಯ. ಸೊ ಈ ಒಂದು ಮಗುವಿನ ಸಾಮಾಜೀಕರಣದಲ್ಲಿ ಎಲ್ಲಿಂದ ಆರಂಭ ಆಗ್ತಾ ಇದೆ? ಸೊ ಯಾವಾಗ ಮಗು ಜನಿಸ್ತಾ ಇದೆ ಅದು ತನ್ನ ಕುಟುಂಬದೊಂದಿಗೆ ಸಾಮಾಜೀಕರಣದಲ್ಲಿ ಪಾಲ್ಗೊಳ್ತಾ ಇದೆ. ಸೊ ಹೀಗಾಗಿ ಕುಟುಂಬ ಏನಾಗಿದೆ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಸೊ ವೆನ್ ಅ ಬೇಬಿ ಇಸ್ ಗೋಯಿಂಗ್ ಟು ಬಾರ್ನ್, ಇಟ್ ಸ್ಟಾರ್ಟ್ ದ ಸೋಷಲೈಸೇಷನ್ ಪ್ರೋಸೆಸ್ ವಿತ್ ದ ಫ್ಯಾಮಿಲಿ ಮೆಂಬರ್ಸ್. ಸೊ ಆಪ್ಷನ್ ಎ ಇಸ್ ಕರೆಕ್ಟ್. ಸೊ ಕ್ವೆಶ್ಚನ್ ನಂಬರ್ 18. ಇನ್ ದ ಕಂಟೆಕ್ಸ್ಟ್ ಆಫ್ ಎಜುಕೇಷನ್, ಸೋಷಲೈಸೇಷನ್ ಮೀನ್ಸ್ option A, always following social norms. Option B, creating one's own social norms. Option C, respecting elders in society. Option D, adapting and adjusting to social environment. ಸೊ ಪ್ರಾಥಮಿಕ ಶಾಲಾ ಮಕ್ಕಳು ವಾತಾವರಣದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುತ್ತಿದ್ದಾರೆ. ಆಪ್ಷನ್ ಎ, ಎಲ್ಲಿ ಅವರ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸಲಾಗ್ತಾ ಇದೆ ಮತ್ತು ಅವರು ಮೌಲ್ಯಯುತವಾಗಿದ್ದಾರೆಂದು ಅವರು ಭಾವಿಸ್ತಾ ಇದ್ದಾರೆ. ಆಪ್ಷನ್ ಬಿ, ಎಲ್ಲಿ ಶಿಕ್ಷಕನು ಅಧಿಕೃತ ಮತ್ತು ಏನು ಮಾಡಬೇಕೆಂದು ಸ್ಪಷ್ಟವಾಗಿ ನಿರ್ದೇಶಿಸುತ್ತಾನೆ. ಆಪ್ಷನ್ ಸಿ, ಗಮನ ಮತ್ತು ಒತ್ತಡವು ಪ್ರಾಥಮಿಕವಾಗಿ ಓದುವಿಕೆ, ಬರವಣಿಗೆ ಮತ್ತು ಗಣಿತದ ಅರಿವಿನ ಕೌಶಲ್ಯಗಳನ್ನು ಕರಗತ ಮಾಡಿಕೊಳ್ಳುವುದರ ಮೇಲೆ ಮಾತ್ರ. ಆಪ್ಷನ್ ಡಿ, ಎಲ್ಲಿ ಶಿಕ್ಷಕರು ಎಲ್ಲ ಕಲಿಕೆಯನ್ನು ಮುನ್ನಡೆಸುತ್ತಾರೆ, ವಿದ್ಯಾರ್ಥಿಗಳು ನಿಷ್ಕ್ರಿಯ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ಇನ್ ದ ಕಂಟೆಕ್ಸ್ಟ್ ಆಫ್ ಎಜುಕೇಷನ್, ಸೋಷಲೈಸೇಷನ್ ಮೀನ್ಸ್, ಇಲ್ಲಿ ಪ್ರಶ್ನೆಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಸೊ ಪ್ರಾಥಮಿಕ ಶಾಲಾ ಮಕ್ಕಳು ಎಂಥ ವಾತಾವರಣದಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ಕಲಿತಾ ಇದ್ದಾರೆ ಅಂತಂದರೆ, ಸೊ ಎಲ್ಲಿ ಅವರ ಭಾವನಾತ್ಮಕ ಅಗತ್ಯಗಳನ್ನು ಪೂರೈಸಲಾಗ್ತಾ ಇದೆ ಮತ್ತು ಅವರು ಮೌಲ್ಯಯುತವಾಗಿದ್ದಾರೆಂದು ಅವರು ಭಾವಿಸ್ತಾ ಇದ್ದಾರೆ. ಅಂಥ ವಾತಾವರಣದಲ್ಲಿ ಮಕ್ಕಳು ಹೆಚ್ಚಾಗಿ ಕಲಿತಾ ಇದ್ದಾರೆ. ಸೊ ಕ್ವೆಶ್ಚನ್ ನಂಬರ್ 19. In which of the following stages do children become active members of their peer group? Option A, adolescence. Option B, adulthood. Option C, early childhood. Option D, childhood. So in which stage children are becoming active members in their peer group? ಸೊ ಈ ಕೆಳಗಿನ ಯಾವ ಹಂತಗಳಲ್ಲಿ ಮಕ್ಕಳು ತಮ್ಮ ಪಿಯರ್ ಗುಂಪಿನಲ್ಲಿ ಸಕ್ರಿಯವಾದ ಸದಸ್ಯರಾಗ್ತಾ ಇದ್ದಾರೆ? ಆಪ್ಷನ್ ಎ, ಹದಿಹರೆಯದ ವಯಸ್ಸಿನಲ್ಲಿ. ಆಪ್ಷನ್ ಬಿ, ಪ್ರೌಢಾವಸ್ಥೆಯಲ್ಲಿ. ಆಪ್ಷನ್ ಸಿ, ಆರಂಭಿಕ ಬಾಲ್ಯದಲ್ಲಿ. ಆಪ್ಷನ್ ಡಿ, ಬಾಲ್ಯದಲ್ಲಿ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇನ್ ದ ಪೀರಿಯಡ್ ಆಫ್ adolescence, children become more active in their groups.
ಸೊ ಈ ಒಂದು ಹದಿಹರೆಯದ ವಯಸ್ಸಿನಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೆಚ್ಚು ಸಕ್ರಿಯವಾಗಿ ಗುಂಪುಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕ್ವೆಶನ್ ನಂಬರ್ 20, which would be the best first theme to start with in a nursery class? Option A, my family. Option B, my best friend. ಆಪ್ಷನ್ ಸಿ, ಮೈ ನೇಬರ್ಹುಡ್. ಆಪ್ಷನ್ ಡಿ, ಮೈ ಸ್ಕೂಲ್. ನರ್ಸರಿ ತರಗತಿಯಲ್ಲಿ ಪ್ರಾರಂಭಿಸಲು ಉತ್ತಮವಾದ ಮೊದಲ ಥೀಮ್ ಯಾವುದು? ಆಪ್ಷನ್ ಎ, ನನ್ನ ಕುಟುಂಬ. ಆಪ್ಷನ್ ಬಿ, ನನ್ನ ಉತ್ತಮ ಸ್ನೇಹಿತ. ಆಪ್ಷನ್ ಸಿ, ನನ್ನ ನೆರೆಹೊರೆಯವರು. ಆಪ್ಷನ್ ಡಿ, ನನ್ನ ಶಾಲೆ. ಸೊ ಇನ್ the child who is studying in nursery, yes, moreover he knows more about his family only. So my family is the best theme here. So ಹೆಚ್ಚಾಗಿ ನರ್ಸರಿ ತರಗತಿಯನ್ನು ಪ್ರಾರಂಭಿಸಲು ಮಕ್ಕಳು ಹೆಚ್ಚಾಗಿ ತಮ್ಮ ಕುಟುಂಬದ ಬಗ್ಗೆ ಮಾತ್ರ ಮಾಹಿತಿಯನ್ನು ಹೊಂದಿರ್ತವೆ. ಸೊ ಹೀಗಾಗಿ ನನ್ನ ಕುಟುಂಬ ಎಂಬುದು ಉತ್ತಮವಾದ ಥೀಮ್ ಆಗಿದೆ. So children learn from their family because every time they are seeing and observing their family members, which child tries to copy them. So ಹೆಚ್ಚಾಗಿ ಇಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಹೆಚ್ಚಿನ ಸಾರಿ ಅವರು ತಮ್ಮ ಕುಟುಂಬದ ಸದಸ್ಯರನ್ನು ನೋಡ್ತಾ ಇದ್ದಾರೆ, ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮತ್ತು ಅವರನ್ನು ಕಾಪಿ ಮಾಡ್ತಾ ಇದ್ದಾರೆ. ಸೊ ಹೋಮ್ ಇಸ್ ದ ಫಸ್ಟ್ ಸ್ಕೂಲ್ ಆಫ್ ಎ ಚೈಲ್ಡ್ ಆ್ಯಂಡ್ ಫ್ಯಾಮಿಲಿ ಸೆಂಟರ್ಡ್ ಪ್ರಾಕ್ಟೀಸ್ ಇಸ್ ಅ ಕೀ ಕಾಂಪೋನೆಂಟ್ ಆಫ್ ಚೈಲ್ಡ್ಹುಡ್. ಸೊ ಅರ್ಲಿ ಚೈಲ್ಡ್ಹುಡ್. ಸೊ ಈ ಹೆಚ್ಚಾಗಿ ಮಕ್ಕಳು ಆರಂಭದಲ್ಲಿ ಕುಟುಂಬದಿಂದ ಹೆಚ್ಚಿನ ಜ್ಞಾನವನ್ನು, ವರ್ತನೆಗಳನ್ನು ಪಡೆದುಕೊಳ್ತಾ ಇದ್ದಾರೆ. ಸೊ ಕ್ವೆಶನ್ ನಂಬರ್ 21, ಸೋಷಿಯಲೈಸೇಷನ್ ಇನ್ಕ್ಲೂಡ್ಸ್ ಸೋಷಿಯಲ್ ಇಂಟಿಗ್ರೇಷನ್, ಕಲ್ಚರ್ ಟ್ರಾನ್ಸ್ಮಿಷನ್ ಆ್ಯಂಡ್ ಆಪ್ಷನ್ ಎ, ಪ್ರೊವೈಡಿಂಗ್ ಎಮೋಷನಲ್ ಸಪೋರ್ಟ್. ಆಪ್ಷನ್ ಬಿ, ಡಿಸ್ಕರೇಜ್ಮೆಂಟ್ ಆಫ್ ರೆಬಿಲಿಯನ್. ಆಪ್ಷನ್ ಸಿ, ಡೆವಲಪ್ಮೆಂಟ್ ಆಫ್ ದ ಇಂಡಿವಿಜುವಲ್ಸ್ ಪರ್ಸನಾಲಿಟಿ. ಆಪ್ಷನ್ ಡಿ, ಪಿಟ್ಟಿಂಗ್ ಇಂಡಿವಿಜುವಲ್ಸ್ ಇಂಟು ಸೊಸೈಟಿ ಫೋರ್ಸ್ಫುಲಿ. ಸೊ ಸಾಮಾಜೀಕರಣವು ಸಾಮಾಜಿಕ ಏಕೀಕರಣ, ಸಂಸ್ಕೃತಿ ಪ್ರಸರಣ ಮತ್ತು ಯಾವುದನ್ನು ಒಳಗೊಂಡಿದೆ? ಆಪ್ಷನ್ ಎ, ಭಾವನಾತ್ಮಕ ಬೆಂಬಲವನ್ನು ಒದಗಿಸುವುದು. ಆಪ್ಷನ್ ಬಿ, ಬಂಡಾಯದ ನಿರುತ್ಸಾಹ. ಆಪ್ಷನ್ ಸಿ, ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆ. ಆಪ್ಷನ್ ಡಿ, ವ್ಯಕ್ತಿಯನ್ನು ಬಲವಂತವಾಗಿ ಸಮಾಜಕ್ಕೆ ಅಳವಡಿಸುವುದು. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಸೋಷಿಯಲೈಸೇಷನ್ ಇನ್ಕ್ಲೂಡ್ಸ್ ಸೋಷಿಯಲ್ ಇಂಟಿಗ್ರೇಷನ್, ಕಲ್ಚರ್ ಟ್ರಾನ್ಸ್ಮಿಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಇಂಡಿವಿಜುವಲ್ಸ್ ಪರ್ಸನಾಲಿಟಿ. ಸೊ ಸಾಮಾಜೀಕರಣದಲ್ಲಿ ಸಾಮಾಜಿಕ ಏಕೀಕರಣವನ್ನು ಒಳಗೊಂಡಿದೆ, ಸಂಸ್ಕೃತಿಯ ಪ್ರಸರಣವನ್ನು ಒಳಗೊಂಡಿದೆ ಮತ್ತು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯನ್ನು ಕೂಡ ಇದು ಒಳಗೊಂಡಿದೆ. ಸೊ ಸೋಷಿಯಲೈಸೇಷನ್, ಇಟ್ ಈಸ್ ದ ಪ್ರಾಸೆಸ್ ಆಫ್ ಇಂಡಕ್ಟಿಂಗ್ ದ ಇಂಡಿವಿಜುವಲ್ ಇಂಟು ದಿ ಸೋಷಿಯಲ್ ವರ್ಲ್ಡ್. So it is the process through which a person from birth till that death he is taught the norms, customs, values and roles of the society in which they live. It is the means by which human infants begin to acquire the skills. ಸೊ ಈ ಒಂದು ಸೋಷಲೈಸೇಷನ್ ಪೀರಿಯಡ್ನಲ್ಲಿ ಮಗು ತನ್ನ ಜನ್ಮದಿಂದ ಕೊನೆಯ ಹಂತದ ತನಕನೂ ಈ ಸಮಾಜದ ರೀತಿಗಳನ್ನು, ನಿಯಮಗಳನ್ನು, ಮೌಲ್ಯಗಳನ್ನು, ಸೊ ಇವುಗಳನ್ನೆಲ್ಲ ಮಗು ಕಲಿತ್ಕೊಳ್ತಾ ಇದೆ. So question number 22, which type of nature will you have in your class to increase the process of socialization? Option A, strict. Option B, loving and sympathetic. Option C, normal. Option D, none of the above. So which type of nature the teacher needs to increase the socialization process? So ಮಕ್ಕಳು ತರಗತಿಯಲ್ಲಿ ಒಬ್ಬ ಶಿಕ್ಷಕರು ಸಾಮಾಜಿಕರಣದ ಪ್ರಕ್ರಿಯೆಯನ್ನು ಹೆಚ್ಚಿಸಲು ಸೊ ಯಾವ ರೀತಿಯ ಸ್ವಭಾವವನ್ನು ಹೊಂದಿರಬೇಕಾಗ್ತಾ ಇದೆ? ಆಪ್ಷನ್ ಎ, ಕಟ್ಟುನಿಟ್ಟಾದ. ಆಪ್ಷನ್ ಬಿ, ಪ್ರೀತಿ ಮತ್ತು ಸಹಾನುಭೂತಿ. ಆಪ್ಷನ್ ಸಿ, ಸಾಮಾನ್ಯ. ಆಪ್ಷನ್ ಡಿ, ಮೇಲಿನ ಯಾವುದೂ ಅಲ್ಲ. ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಲವಿಂಗ್ ಆ್ಯಂಡ್ ಸಿಂಪಥೆಟಿಕ್. ಸೊ ಟು ಇನ್ಕ್ರೀಸ್ ದ ಪ್ರೋಸೆಸ್ ಆಫ್ socialization in a classroom, the teacher should have loving and sympathetic nature. ಸೊ ತರಗತಿಯಲ್ಲಿ ಒಬ್ಬ ಶಿಕ್ಷಕರು ಆ ಸಾಮಾಜಿಕ ಪ್ರಕ್ರಿಯೆಯನ್ನು ಹೆಚ್ಚಿಸಲು ಪ್ರೀತಿ ಮತ್ತು ಸಹಾನುಭೂತಿಯ ಗುಣಗಳನ್ನು ಹೊಂದಿರಬೇಕಾಗ್ತಾ ಇದೆ. ಕ್ವೆಶನ್ ನಂಬರ್ 23, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎ ಕರೆಕ್ಟ್ ಮ್ಯಾಚ್? ಸೊ ಕೆಳಗಿನಲ್ಲಿ ಯಾವುದು ಸರಿಯಾದ ಹೊಂದಾಣಿಕೆಯಾಗಿದೆ? ಮಿಡಲ್ ಅಡಲ್ಟ್ಹುಡ್, ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್. ಬಿ, ಅಡೋಲ್ಸೆನ್ಸ್, ಇಂಟಿಮೆಸಿ ವರ್ಸಸ್ ಐಸೋಲೇಷನ್. ಆಪ್ಷನ್ ಸಿ, ಪ್ರೀ ಸ್ಕೂಲ್ ಐಡೆಂಟಿಟಿ ವರ್ಸಸ್ ರೋಲ್ ಕನ್ಫ್ಯೂಷನ್. ಆಪ್ಷನ್ ಡಿ, ಅರ್ಲಿ ಚೈಲ್ಡ್ಹುಡ್ ಅಟೋನಮಿ ವರ್ಸಸ್ ಶೇಮ್ ಆ್ಯಂಡ್ ಡೌಟ್. ಮಧ್ಯವಯಸ್ಕ, ನಂಬಿಕೆ ಮತ್ತು ಅಪನಂಬಿಕೆ. ಆಪ್ಷನ್ ಬಿ, ಹದಿಹರೆಯ, ಅನ್ಯೋನ್ಯತೆ ವಿರುದ್ಧ ಪ್ರತ್ಯೇಕತೆ. ಆಪ್ಷನ್ ಸಿ, ಪ್ರೀ ಸ್ಕೂಲ್, ಗುರುತು ಮತ್ತು ಪಾತ್ರದ ಗೊಂದಲ.
ಆಪ್ಷನ್ ಡಿ ಆರಂಭಿಕ ಬಾಲ್ಯ ಸ್ವಾಯತ್ತತೆ ವಿರುದ್ಧ ಅವಮಾನ ಮತ್ತು ಅನುಮಾನ. ಸೊ ಇಲ್ಲಿ ಹಿಯರ್ ದ ಕರೆಕ್ಟ್ ಮ್ಯಾಚ್ ಈಸ್ ಆಪ್ಷನ್ ಡಿ ಅರ್ಲಿ ಚೈಲ್ಡ್ಹುಡ್ ಅಟೋನಮಿ ವರ್ಸಸ್ ಶೇಮ್ ಆ್ಯಂಡ್ ಡೌಟ್. ಸೊ ಆರಂಭಿಕ ಬಾಲ್ಯದಲ್ಲಿ ಸ್ವಾಯತ್ತತೆ ವಿರುದ್ಧ ಅವಮಾನ ಮತ್ತು ಅನುಮಾನ, ಇದು ಸರಿಯಾಗಿದೆ. ಕ್ವೆಶನ್ ನಂಬರ್ 24. ಇಂಟಿಮೇಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಶಿಪ್ ಈಸ್ ಶೋನ್ ಇನ್ ಅರ್ಲಿ ಚೈಲ್ಡ್ಹುಡ್, ಲೇಟ್ ಚೈಲ್ಡ್ಹುಡ್, ಅಡೋಲ್ಸೆನ್ಸ್ ಆ್ಯಂಡ್ ಯಂಗ್ ಅಡಲ್ಟ್ಹುಡ್. ಸೊ ನಿಕಟ ಸ್ನೇಹವನ್ನು ಯಾವ ಒಂದು ಹಂತದಲ್ಲಿ ತೋರಿಸಲಾಗ್ತಾ ಇದೆ? ಆಪ್ಷನ್ ಎ ಆರಂಭಿಕ ಬಾಲ್ಯ, ಆಪ್ಷನ್ ಬಿ ಬಾಲ್ಯದ ಕೊನೆಯಲ್ಲಿ, ಆಪ್ಷನ್ ಸಿ ಹದಿಹರೆಯದ ವಯಸ್ಸಿನಲ್ಲಿ, ಆಪ್ಷನ್ ಡಿ ಪ್ರೌಢಾವಸ್ಥೆಯಲ್ಲಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇನ್ ಯಂಗ್ ಅಡಲ್ಟ್ಹುಡ್. ಪ್ರೌಢಾವಸ್ಥೆಯಲ್ಲಿ ನಿಕಟ ಸ್ನೇಹವನ್ನು ತೋರಿಸಲಾಗ್ತಾ ಇದೆ. ಎಸ್, ಯಂಗ್ ಅಡಲ್ಟ್ ಚಿಲ್ಡ್ರನ್ ದೇ ಶೋ ಇಂಟಿಮೇಟ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಶಿಪ್. So question number 25. What is regarded as the first age of socialization in school? ಸೊ ಶಾಲೆಯಲ್ಲಿ ಸಾಮಾಜಿಕರಣ ಮೊದಲ ವಯಸ್ಸು ಯಾವುದೆಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಇನ್ಫ್ಯಾನ್ಸಿ ಶೈಶವಾವಸ್ಥೆ, ಆಪ್ಷನ್ ಬಿ ಚೈಲ್ಡ್ಹುಡ್ ಬಾಲ್ಯಾವಸ್ಥೆ, ಆಪ್ಷನ್ ಸಿ ಅಡಲ್ಟ್ಹುಡ್ ಪ್ರೌಢಾವಸ್ಥೆ, ಆಪ್ಷನ್ ಡಿ ಅಡೋಲ್ಸೆನ್ಸ್ ಹದಿಹರೆಯದ ವಯಸ್ಸು. ಸೊ ಹಿಯರ್ ದ ಫಸ್ಟ್ ಏಜ್ ಆಫ್ ಸೋಷಲೈಸೇಷನ್ ಇನ್ ಸ್ಕೂಲ್ ಈಸ್ ಅಡೋಲ್ಸೆನ್ಸ್. ಸೊ here the right answer is option B childhood. So the first age of socialization in school is childhood. ಸೊ ಶಾಲೆಯಲ್ಲಿ ಸಾಮಾಜಿಕರಣ ಮೊದಲು ಈ ಬಾಲ್ಯಾವಸ್ಥೆಯಿಂದ ಆರಂಭವಾಗ್ತಾ ಇದೆ. ಸೊ ಆಪ್ಷನ್ ಬಿ ಏನಾಗಿದೆ? ಸರಿಯಾಗಿದೆ. ಸೊ ಚೈಲ್ಡ್ಹುಡ್ ಇಸ್ ರಿಗಾರ್ಡೆಡ್ ಆಸ್ ಯುನಿಕ್ ಏಜ್ ಆಫ್ ಸೋಷಲೈಸೇಷನ್. So in this period childhood, the child learns different types of social, intellectual and physical skills. ಸೊ ಈ ಬಾಲ್ಯಾವಸ್ಥೆಯ ಏನಾಗಿದೆ? ಇದು ಶಾಲೆಯಲ್ಲಿ ಆರಂಭವಾಗುವ ಸಾಮಾಜಿಕರಣ ಪ್ರಕ್ರಿಯೆಯ ಮೊದಲ ಹಂತವಾಗಿದೆ. ಓಕೆ ಫ್ರೆಂಡ್ಸ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. ಆ್ಯಂಡ್ ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2022, so here we are having a crash course on paper 1 and also paper 2. So in this crash course you will get 10 mock test with solution PDF on paper 1 and paper 2. You will also receive video lectures of MCQs with PDF. Then you will also get complete syllabus on complete syllabus short notes only at rupees 999. So if you want to join, you can send a WhatsApp message to this number, or else you can also contact this number. So this crash course is available in Kannada and also in English. So and also you can join our Telegram group for daily updates. So here we will send the video links and also will send some material in this Telegram group. So to join this Telegram group, you can just type Global Online Kannada in Telegram and you can join our group. Yes, I wish all the best to all. Thank you.